ಮಾನಸಿಕ ಆರೋಗ್ಯ ಚಿಕಿತ್ಸಾ ಮತ್ತು ಪುನರ್ವಸತಿ ಕೇಂದ್ರ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ದುಶ್ಚಟಕ್ಕೆ ಬಲಿಯಾದಾಗ ತಂದೆ ತಾಯಿಗಳು ಅದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಭವಿಷ್ಯ ನಿರ್ಮಾಣ ಮಾಡ್ತಾನೆ ಅಂತ ಕನಸ್ಕೊಂಡಂಥ ತಂದೆ ತಾಯಿಗಳು ಮಗ ಕುಡ್ಕೊಂಡು ಮನೆಗೆ ಬಂದಾಗ ಆಕಾಶನೇ ಕಳಿಸಿ ಬಿದ್ದಷ್ಟು ನೋವಾಗುತ್ತೆ ಅವರಿಗೆ. ಮಾನಸಿಕ ಆರೋಗ್ಯ ಚಿಕಿತ್ಸಾ ಹಾಗೂ ಪುನರ್ವಸತಿ ಕೇಂದ್ರ. ಹೌದು, ಹಾಗಾದ್ರೆ ಈ ಕೇಂದ್ರದಲ್ಲಿ ಏನು ನಡೀತಾ ಇದೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹಾಸ್ಪಿಟ್ಲ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಹಾಗಾಗಿ ಒಂದಷ್ಟು ಏನ್ ನಡೀತಾ ಇದೆ ಇಲ್ಲಿ ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಖಂಡಿತ ಬನ್ನಿ ಸರ್. ಏನ್ ನಡೀತಾ ಇದೆ ಅನ್ನೋ ವಿಷಯನ ಸಂಪೂರ್ಣ ವಿವರಣೆ ಮಾಡಿ ಹೇಳ್ತೀನಿ. ಓಕೆ, ಏನ್ ಅದು ಮಾನಸಿಕ ಆರೋಗ್ಯ ಚಿಕಿತ್ಸಾ ಮತ್ತು ಪುನರ್ವಸತಿ ಕೇಂದ್ರ ಅಂದ್ರೆ? ಸರ್, ಇದು ಬಸವ ಮಾರ್ಗ ಅಂತ ಇಲ್ಲಿ ತನಕ ರಿಹಾಬಿಲಿಟೇಷನ್ ನಡೆಸ್ತಾ ಇತ್ತು. ಎಸ್. ಈಗ ಇಲ್ಲಿ ಬರುವಂತವ್ರಿಗೆ ಮಾನಸಿಕ ಸಮಸ್ಯೆ ಇರೋದ್ರಿಂದ ಈಗ ಬಸವ ಮಾರ್ಗ ಸಂಸ್ಥೆ ಈಗ ಆಸ್ಪತ್ರೆಯಾಗಿ ಅದನ್ನ ಪರಿವರ್ತನೆ ಮಾಡಿದೆ. ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ರಿಹಾಬಿಲಿಟೇಷನ್ ಜೊತೆಗೆ ಆಸ್ಪತ್ರೆ ಸೌಲಭ್ಯನು ಇಲ್ಲಿ ದೊರೆಯುತ್ತದೆ. ಓಕೆ, ಬಸವ ಮಾರ್ಗ ಹಾಸ್ಪಿಟಲ್. ಎಸ್, ನಮ್ಮೊಟ್ಟಿಗಿದ್ರೆ ಬಸವರಾಜ್ ಅವರು. ಬಸವಣ್ಣವರು ಹೇಳಿದಂತ ಹಾದಿನಲ್ಲೇ ನಡ್ಕೊಂಡು ಬರ್ತಾ ಇರೋಂಥವ್ರು. ನಾನು ಅವಾಗಲೇ ಹೇಳಿದಾಗೆ ದುಶ್ಚಟಕ್ಕೆ ಬಲಿಯಾದಂತಹ ತರುಣ ತರುಣಿಯರಾಗಿರ್ಬೋದು, ಹುಡುಗ ಹುಡುಗಿಯರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹಾಸ್ಪಿಟಲೈಸ್ ಮಾಡಿ ಅವನ ಹೊಸ ದಾರಿಗೆ ತರುವಂಥ ಒಂದೊಳ್ಳೆ ಪ್ರಯತ್ನ ಇದು ಬಸವ ಮಾರ್ಗ ಫೌಂಡೇಶನ್ ಅವರ ಮತ್ತೊಂದು ಪ್ರಾಜೆಕ್ಟ್. ಸರ್, ಇದು ಮೊದಲೇ ಹೇಳ್ದಂಗೆ ಬಸವ ಮಾರ್ಗ ಮಾನಸಿಕ ಆಸ್ಪತ್ರೆನ ನಾವು ಈಗ ಹೊಸದಾಗಿ ಓಪನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರುವಂಥ ವ್ಯಕ್ತಿಗಳಿಗೆ ಆರೋಗ್ಯದ ಸಮಸ್ಯೆ ತೀರಾ ಇರೋದ್ರಿಂದ ನಾವು ಆಸ್ಪತ್ರೆಗೆ ತುಂಬ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು. ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಇತ್ತು, ಮತ್ತೆ ವೆಚ್ಚನೂ ಜಾಸ್ತಿ ಆಗ್ತಿತ್ತು. ಅದರಿಂದ ನಾವೇನೆ ಬಸವ ಮಾರ್ಗದಲ್ಲಿ ಈ ಮಾನಸಿಕ ಆಸ್ಪತ್ರೆನ ತೆಗೆದಿದ್ದೀವಿ. ಈಗ ಪ್ರತಿಯೊಬ್ಬರು ಬಂದವರಿಗೆ ಫಸ್ಟ್ ಆರೋಗ್ಯ ಸರಿ ಮಾಡಿ ಅವ್ರನ್ನ ಮತ್ತೆ ದೈಹಿಕವಾಗಿ ಸರಿ ಮಾಡಿ ಮುಂದೆ ಅವ್ರಿಗೆ ಚಿಕಿತ್ಸೆಗಳನ್ನ ಶುರು ಮಾಡ್ತಾ ಇದ್ದೀವಿ. ಓಕೆ, ಮಾನಸಿಕವಾಗಿ ಆರೋಗ್ಯವಾಗಿ ಅವನ್ನ ಸರಿ ಮಾಡಿ ದೈಹಿಕವಾಗಿ ಗಟ್ಟಿ ಮಾಡಿ ಅವನ ಮನೆ ಕಳಿಸುವಂತ ಜವಾಬ್ದಾರಿ ನೀವು ತಗೊಂಡ್ಬಿಟ್ಟಿದ್ದೀರಾ. ಹೌದು ಸರ್. ಈಗ ನಾವು ಈ ವ್ಯಸನಕ್ಕೆ ದಾಸರಾದಾಗ ಸಂಪೂರ್ಣ ಆಧ್ಯಾತ್ಮಿಕವಾಗಿ ದೂರವಾಗಿರ್ತೀವಿ, ಭಗವಂತನಿಂದ ದೂರ ಆಗಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಚಿಕಿತ್ಸೆ ಎಷ್ಟು ಮುಖ್ಯನೋ ಭಗವಂತನ ಕೃಪೆನೂ ಅಷ್ಟೇ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಗುಡಿನ ಕಟ್ಕೊಂಡು ಇಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡಿ ಒಂದು ಆಧ್ಯಾತ್ಮಿಕವಾದ ಪೂಜೆ ಪುರಸ್ಕಾರಗಳು ಇಲ್ಲಿ ಮಾಡ್ಬೇಕು ನಾವು. ಎಲ್ಲದಕ್ಕೂ ಭಗವಂತನೇ ಕೃಪೆ, ಭಗವಂತನ ಕೃಪೆ. ನಾವು ಇವತ್ತಿಗೂ ನಂಬಿರೋದು ಭಗವಂತನೇ. ಇದಕ್ಕೆ ಫೌಂಡರ್ ಬಂದನು ಭಗವಂತನೇ. ಅದಕ್ಕೋಸ್ಕರ ಇಲ್ಲಿ ಪ್ರತಿನಿತ್ಯ ನಮ್ಮಂತ ವ್ಯಸನಕ್ಕೆ ದಾಸರಾದವರು ಭಗವಂತ ಸನ್ನಿಧಾನ ಇರಲಿ ಅನ್ನೋಕ್ಕೋಸ್ಕರ ಇದನ್ನು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಇದು ಮಾನಸಿಕ ಆರೋಗ್ಯ ಚಿಕಿತ್ಸಾ ಮತ್ತು ಪುನರ್ವಸತಿ ಕೇಂದ್ರ. ಮಾನಸಿಕ ಆರೋಗ್ಯ ಚಿಕಿತ್ಸೆ ಅಂತಂದ್ರೆ ಅವರು ಮಾನಸಿಕವಾಗಿ ದಿವಾಳಿಯಾಗಿರ್ತಾರೆ, ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿರ್ತಾರೆ. ಏಕೆಂದ್ರೆ ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕ ಹಾಕೊಂಡು ದಾರಿ ತಪ್ಪ ಹೋಗ್ಬಿಟ್ಟಿರ್ತಾರೆ, ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಈಗ ಈಸಿಯಾಗಿ ಸಿಗ್ತಾ ಇದೆ, ಕೆಲವೊಂದ್ ಕಡೆ ಗಾಂಜಾ, ಅಫೀಮು, ಎಣ್ಣೆ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ. ಹಾಗಾಗಿ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ, ನಿಜ, ಕಷ್ಟನೂ ಇಲ್ಲ. ಅದು ಆದ್ರೆ ಬಿಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಸೊ ಅಂತವ್ರು ಕಲ್ತಿರೋರ್ಗೆ ಬಿಡಿಸ್ಬೇಕು ಅನ್ನೋದಾದ್ರೆ ಈ ಬಸವ ಮಾರ್ಗ ಫೌಂಡೇಶನ್ ಇರುವಂತ ಈ ಒಂದು ಸ್ಥಳ ಉತ್ತಮ ಅಂತ ಹೇಳ್ತೀರಾ? ಖಂಡಿತ ಸರ್. ಇಲ್ಲಿ ಇಂಥ ಒಂದು ಒಳ್ಳೆ ಸ್ಥಳ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇಲ್ಲಿ ಎಲ್ಲ ಥರ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ಸರಿಸುಮಾರು 6 ವರ್ಷದ ಅನುಭವಗಳು ಇದೆ. ಇಲ್ಲಿ ಬರುವಂಥ ಸಮಸ್ಯೆ ಏನಂತ ಗೊತ್ತು, ಅದಕ್ಕೆ ಪರಿಹಾರ ರೀತಿ ಮಾಡಬೇಕು ಅನ್ನೋದು ಗೊತ್ತು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳು ಬಸವ ಮಾರ್ಗ ಮಾಡ್ಕೊಂಡಿದೆ. ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಸರ್. ಅದ್ರಲ್ಲಿ ನಾವು ಯಶಸ್ವಿಯಾಗಿ ಸರಿಸುಮಾರು ಒಂದು 12,000ಕ್ಕಿಂತ ಹೆಚ್ಚು ಜನಕ್ಕೆ ನಾವು ಚಿಕಿತ್ಸೆನೂ ಮಾಡಿದ್ದೀವಿ ಸರ್. ಇದುವರೆಗೆ 12,000ಕ್ಕಿಂತ ಹೆಚ್ಚು ಜನ ಚಿಕಿತ್ಸೆನೂ ಮಾಡಿದ್ದೀವಿ. ಓಕೆ, ಈಗ ಫುಲ್ 3 ಫ್ಲೋರ್ ಇದೆಯಾ? 3 ಫ್ಲೋರ್. ಒಳಗಡೆ ಏನಿದೆ ನೋಡೋಣ? ಖಂಡಿತವಾಗ್ಲೂ ನೀವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಬೇರೆ ತರದ ಡೌಟ್ಸ್ಗಳು ಇರ್ತದೆ. ರಿಹಾಬಿಲಿಟೇಷನ್ ಅಂದ್ರೆ ಯಾವ ತರ ಇರ್ತದೆ, ನಮ್ಮನ್ನ ಯಾವ ರೀತಿ ನೋಡ್ಕೋತಾರೆ, ಊಟದ ವ್ಯವಸ್ಥೆ ಯಾವ ತರ ಇರ್ತದೆ, ಜಾಗದ ವ್ಯವಸ್ಥೆ, ನೀವು ಸಂಪೂರ್ಣವಾಗಿ ನೀವು ನಿಮ್ಮ ಕ್ಯಾಮರಾ ಮುಖಾಂತರ ನಮ್ಮ ಪ್ರೇಕ್ಷಕರೆಲ್ಲನೂ ನೀವು ತೋರಿಸ್ಬೋದು. ಎಸ್ ವೀಕ್ಷಕರೇ, ಬನ್ನಿ ಹಾಗಾದ್ರೆ ಮಾನಸಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರ ಮತ್ತು ಪುನರ್ವಸತಿ ಕೇಂದ್ರ. ದುಶ್ಚಟಕ್ಕೆ ಬಲಿಯಾದಂಥವ್ರು ಇಲ್ಲಿಗೆ ಬಂದು ಫಸ್ಟ್ ಹಾಸ್ಪಿಟಾಲಿಟಿ ಅಂದರೆ ಒಂದು ಹಾಸ್ಪಿಟಲ್ ಇಲ್ಲ ಅವ್ರು ಚಿಕಿತ್ಸೆ ತಗೊಂಡು ಆನಂತರ ಅವ್ರು ಬೇಕು ಅಂತಂದರೆ ಅವ್ರಿಗೆ ಪುನರ್ವಸತಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಬನ್ನಿ ಹೊರಗಡೆ ಹೋಗೋಣ. ಹಾಸ್ಪಿಟಲ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದಷ್ಟು ಮಾತಾಡ್ಬಿಡೋಣ. ಬಸವರಾಜರೇ, ನಿಜವಲ್ಲೂ ಖುಷಿ ಆಗ್ತಾ ಇದೆ. ಒಳಗಡೆ ಬರ್ತಿದ್ದ ಹಾಗೇನೆ ಎಲ್ಲೋ ಒಂದು ಕಡೆ ದೇವಸ್ಥಾನದ ಒಳಗಡೆ ಪ್ರಶಾಂತವಾದ ವಾತಾವರಣಕ್ಕೆ ಬರ್ತಾ ಇದೀವಿ ಅಂತ ಅನ್ಸುತ್ತೆ. ಏನಾದರೂ ಕುಡಿತ ಚಟಕ್ಕೆ ಬಲಿಯಾದಂಥವ್ರು, ಕೆಟ್ಟ ಅಭ್ಯಾಸಕ್ಕೆ ಇರೋಂಥವ್ರು ಫಸ್ಟು ಈ ಒಂದು ಜಾಗಕ್ಕೆ ಕಾಲಿಡ್ತಿದ್ದಂಗೆ ಮೈಂಡ್ ಸೆಟ್ ರೆಡಿ ಆಗುತ್ತೆ ಅವ್ರಿಗೆ. ಹೌದಪ್ಪ, ನಾನು ಇಲ್ಲಿ ಇರ್ಬೋದು, ನನಗೆ ಶಾಂತಿ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ.
ಹೇಗೆ ಇದೆಲ್ಲ ಈ ಕನಸುಗಳೆಲ್ಲ ಹೇಗಿತ್ತು? ಸರ್ ಈ ಕನಸುಗಳ ಸ್ವಂತ ವೈಯಕ್ತಿಕವಾಗಿ ನಾನು ಸಮಸ್ಯೆಲಿ ಬಳಲ್ತಾ ಇದ್ದೆ. ಹಾ. ಮತ್ತೆ ನಾವು ರಿಹಾಬಿಲಿಟೇಷನ್ ಮಾಡಿದಾಗ ನಮ್ಗೆ ಅನುಭವಗಳು ತೀರಾ ಕಡಿಮೆ ಇತ್ತು. ಒಬ್ಬ ರಿಹಾಬಿಲಿಟೇಷನ್ಗೆ ಈ ಮಾನಸಿಕವಾಗಿ ಸಮಸ್ಯೆ ಸಿಕ್ಕೊಂಡಾಗ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ತುಂಬಾ ಇರ್ತದೆ. ಹೌದು, ಕರೆಕ್ಟ್. ಮತ್ತೆ ಈ ತರ ರಿಹಾಬಿಲಿಟೇಷನ್ ಎಲ್ಲ ನಡೆಸಂತ ವ್ಯಕ್ತಿಗಳೆಲ್ಲರೂ ಈ ವ್ಯಸನದಿಂದ ಹೊರ ಬಂದಂತ ವ್ಯಕ್ತಿಗಳೇ ಆಗಿರ್ತದೆ ಸಾಮಾನ್ಯವಾಗಿ. ಈ ತರದ ಒಂದು ವ್ಯವಸ್ಥೆ ನಾನು ಹಾಗೆ ಆಗಿದ್ದೆ. ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಇರ್ತದೆ. ರಿಹಾಬಿಲಿಟೇಷನ್ ಅಲ್ಲಿ ಇರೋಕ್ಕಿಂತ ಮುಂಚೆ ಫಸ್ಟ್ ಅವನ ಆರೋಗ್ಯನ ಆಸ್ಪತ್ರೆಯಲ್ಲಿ ಸರಿ ಮಾಡ್ಕೊಬಿಟ್ರೆ ತುಂಬಾ ದೊಡ್ಡ ಮಟ್ಟದ ಅನುಕೂಲಗಳಾಗ್ತದೆ. ಓಕೆ, ಈಗ ನೀವು ಹೇಳ್ತಿರೋದು ಅಂದ್ರೆ ಈ ಕುಡಿತದ ಚಟಕ್ಕೆ ದಾಸರಾದಂಥವ್ರು, ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ ದಾಸರಾದಂಥವ್ರು ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಜ. ಎದ್ವಾ ಹೆಕ್ಕುಟ್ಟೋಗ್ಬಿಟ್ಟಿರುತ್ತೆ. ಸೊ ಅಂಥವ್ರು ಫಸ್ಟ್ ಇಲ್ಲಿಗೆ ಬಂದಾಗ ಆರೋಗ್ಯನ ಸರಿ ಮಾಡ್ಕೊಳ್ಳೋ ಮಟ್ಟಿಗೆ ನೀವು ಅದನ್ನ ದಾರಿ ತೋರಿಸ್ತೀರಿ? ಇಲ್ಲ, ನಾನು ಅದೇ ತರದ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಫಸ್ಟ್ ಏನಿತ್ತು, ಡೈರೆಕ್ಟ್ ಆಗಿ ರಿಹಾಬಿಲಿಟೇಷನ್ಗೆ ಅಡ್ಮಿಷನ್ ಮಾಡ್ತಾ ಇದ್ವಿ. ಈಗ ಆತರ ಇಲ್ಲ. ಫಸ್ಟ್ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಇರಕ್ಕೆ ಅವಕಾಶ ಮಾಡಿಕೊಟ್ಟು ಫ್ಯಾಮಿಲಿ ಅವ್ರನ್ನ, ಪೇಷಂಟ್ಗೂ ಆ ಕಾಯಿಲೆ ಬಗ್ಗೆ ತಿಳಿಸಿ ಫಸ್ಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಅವರ ಆಸ್ಪತ್ರೆ ಸರಿಯಾದ್ರೆ ಅಲ್ಲಿಂದನೇ ಡಿಸ್ಚಾರ್ಜ್ ಮಾಡುವಂತ ಕೆಲಸಗಳನ್ನ ಮಾಡಿ, ಅದಾದ ನಂತರ ತೀರಾ ಅವಶ್ಯಕತೆ ಇದ್ರೆ ಮಾತ್ರ ರಿಹಾಬಿಲಿಟೇಷನ್ಗೆ ಸೇರಿಸಬೇಕು ಅನ್ನೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ಓಕೆ, ಹಾಗೆ ಈಗ ನೀವು ಹೇಳ್ತಿರೋದು ಏನಂತಂದ್ರೆ ಇಲ್ಲಿ ಪೇರೆಂಟ್ಸ್ಗಳೇ ಬಂದು ನೋಡಬಹುದು ಈ ಜಾಗವನ್ನ, ಫಸ್ಟ್ ಹಾಸ್ಪಿಟಲೈಸ್ ಮಾಡಬಹುದು ಅಲ್ವಾ? ಯಾಕೆಂದ್ರೆ ಯಾವಾಗ ಅವರು ಕುಡಿದು ಗಾಂಜಾ ಸೇಕೊಂಡು ಇನ್ನೇನೋ ಮಾಡಿ ಹಾಳು ಬಿದ್ದೋಗಿರ್ತಾರೆ, ಫಸ್ಟ್ ಅವ್ರಿಗೆ ಬೇಕಾಗಿದ್ದು ಆರೋಗ್ಯ. ಇಲ್ಲ, ಈ ತರ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದೀವಿ ಸರ್. ಈಗ ನೀವೆಲ್ಲೂ ಪೇಷಂಟ್ ಜೊತೆ ಫ್ಯಾಮಿಲಿ ಇರಕ್ ಬಿಡ್ತಿರ್ಲಿಲ್ಲ. ಇಲ್ಲಿ ಪೇಷಂಟ್ ಜೊತೆ ಫ್ಯಾಮಿಲಿ ಇರ್ಬೋದು, ಆ ತರ ವ್ಯವಸ್ಥೆಗಳು ನಾನು ಮಾಡ್ತಾ ಇದ್ದೀನಿ. ಈಗ ಉದಾಹರಣೆಗೆ ರಿಹಾಬಿಲಿಟೇಷನ್ ಆಯ್ತು ಅಂತ ಅದಕ್ಕೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಇರ್ತಿರ್ಲಿಲ್ಲ. ಈಗ ಬೇರೆ ಯಾವ್ದಾರ ಆರೋಗ್ಯ ಸಮಸ್ಯೆ ಇದ್ದಂತ ಪೇಷಂಟ್ಗಳಿಗೆ ಅಡ್ಮಿಷನ್ ಮಾಡಿದಾಗ ಮನೆಯವ್ರು ಇರಕ್ಕೆ ಅವಕಾಶ ಕೊಡ್ತಾ ಇದ್ರು. ಅದೇ ರೀತಿ ನಾನು ರಿಹಾಬಿಲಿಟೇಷನ್ ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಪೇಷಂಟ್ ಜೊತೆ ಅವ್ರ ಮನೆಯವರು ಅಲ್ಲಿ ಇರ್ಬೋದು, ಅದಕ್ಕೆ ಬೇಕು ವ್ಯವಸ್ಥೆಗಳು ನಾನು ಮಾಡ್ಕೊಡ್ತಾ ಇದ್ದೀನಿ. ಈಗ ಅದರಿಂದ ಒಂದು ಪ್ರಾಮಾಣಿಕವಾಗಿ ಅವ್ರಿಗೂ ಒಂದು ಸೇವೆ ಸಿಕ್ತಂಗ ಆಯ್ತದೆ. ನಾವೇನ್ ಮಾಡ್ತೀವಿ ಅನ್ನೋದು ಅವ್ರು ತಂದೆ ತಾಯಿಗಳೇ ನೋಡ್ದಂಗೆ ಆಗುತ್ತೆ. ಅದು ನೋಡ್ಬೋದು. ಕೆಲವೊಂದ್ಸಲ ಎಷ್ಟು ಬ್ಯಾಡ್ ಒಪಿನಿಯನ್ ಕೆಲವೊಂದ್ಸಲ ಬಂದ್ಬಿಟ್ಟಿದೆ ಈ ರಿಹಾಬಿಲಿಟೇಷನ್ ಸೆಂಟರ್ ಮೇಲೆ. ಅಂದ್ರೆ ಹೊಡಿತಾರಂತೆ, ಬಡಿತಾರಂತೆ, ಚೆಚ್ಚುತ್ತಾರಂತೆ ಅಂದ್ಬಿಟ್ಟು ಹೊರಗಡೆ ಬಂದಾಗೆಲ್ಲ ಕೆಟ್ಟದಾಗಿ ಹೆಸರುಗಳು ಬಂದ್ಬಿಟ್ಟಿದೆ. ಹಾಗಾಗಿ ಈ ಒಂದು ಜಾಗದಲ್ಲಿ ತಂದೆ ತಾಯಿಗಳೇ ಬಂದು ನೋಡ್ಬೋದು, ಯಾವಾಗ ಬೇಕಾದ್ರೂ ಬಂದು ಭೇಟಿ ಮಾಡ್ಬೋದು, ಅವರು ಇಲ್ಲೇ ಸ್ಟೇ ಆಗ್ಬೋದು, ಸ್ಟೇನು ಮಾಡ್ಬೋದು. ಎಲ್ಲ ವ್ಯವಸ್ಥೆನೂ ನಾವು ಮಾಡ್ಕೊಟ್ಟಿದ್ದೀನಿ. ಈಗ ಉದಾಹರಣೆಗೆ ಏನ್ ಗೊತ್ತಾ ಸರ್, ಆ ವ್ಯಕ್ತಿಗೆ ಈ ಕಾಯಿಲೆ ಬಂದಂತ ನನಗೆ ಉದಾಹರಣೆಗೆ ನಾನು ಕುಡಿತದ ಸಮಸ್ಯೆ ಸಿಕ್ಕೊಂಡಿದ್ದೀನಿ. ನನಗೆ ಈ ಸಮಸ್ಯೆ ಅಂತ ಈ ಕುಡಿದು ನಂಗೆ ಈ ಸ್ಥಿತಿ ಬರ್ತದೆ, ನಾನು ಯಾವುದೇ ಕಾರಣಕ್ಕೂ ನಾನು ಕುಡಿತಿರ್ಲಿಲ್ಲ. ಜೊತೆಗಿರುವಂತ ಸ್ನೇಹಿತರು, ಪರಿಸರ ಮತ್ತೆ ನಮ್ಮ ಜೀವನ ನಡೆದಂತ ಘಟನೆಗಳು ಈ ಕುಡಿಯೋಕೆ ನನ್ನ ಪ್ರೇರಣೆ ಮಾಡಿರ್ತದೆ. ಕುಡಿದ ಮೇಲೆ ನನಗೆ ಈ ಸ್ಥಿತಿ ಬರ್ತದೆ ಅಂತ ಗೊತ್ತಾಗಿ ನಾನು ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿನೂ ಕುಡಿಯುವಂತ ಸಂದರ್ಭಕ್ಕೆ ಕೊನೆ ಹಂತದಲ್ಲಿ ಈ ತರ ಸಮಸ್ಯೆ ಆಯ್ತಂದ್ರೆ ಯಾರು ಕುಡಿಯಲ್ಲ. ಈಗ ಸಮಸ್ಯೆ ಬಂದಿದೆ, ಈಗ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ಬೇಕು. ಉದಾಹರಣೆಗೆ ಈಗ ಆಸ್ಪತ್ರೆ ಅಂತ ನಾವು ಮಾಡ್ಕೊಂಡಿರೋದ್ರಿಂದ ಸರ್, ಫಸ್ಟ್ ಅವ್ರು ಬರೋದಕ್ಕೆ ಆ ಸಮಸ್ಯೆಗೆ ಪರಿಹಾರ ಸಿಗಕ್ಕೆ ದೊಡ್ಡ ಮಟ್ಟದ ಅವಕಾಶ ಇರ್ತದೆ. ಮತ್ತೆ ಮನೆಯವರು ಇನ್ವಾಲ್ವ್ ಆಗ್ಬೋದು. ಉದಾಹರಣೆಗೆ ನನಗೆ ಈ ಸಮಸ್ಯೆ ಇದ್ದಾಗ ನನ್ನ ಜೊತೆ ಯಾರು ಇಲ್ಲ ಅಂದಾಗ ನನಗೆ ಭಯ ಶುರುವಾಗಿದೆ. ಏಕಾಂಗಿ ಮಾನಸಿಕ ಕುಗ್ಗೋಗ್ಬಿಡ್ತಾರೆ. ಆಗ ಬೇಕಾಗಿರೋದು ನನಗೆ ನಿಜವಾದ ಪ್ರೀತಿ. ಕರೆಕ್ಟ್. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಚಿಕಿತ್ಸೆ ಜೊತೆ ಮನೆಯವ್ರ ಪ್ರೀತಿ ಸಿಕ್ತಾಗ ತುಂಬಾ ದಿನ ಬೇಕಾಗಿರೋಂಥ ವ್ಯಕ್ತಿ ಕೆಲವು ದಿನದಲ್ಲೇ ಬದಲಾವಣೆ ಆಗ್ತದೆ. ಮತ್ತೆ ನಾವು ಬಲವಂತದಿಂದ ಮಾಡೋಕ್ಕಿಂತನೂ ಅವನ ಒಂದು ಸಪೋರ್ಟ್ ನ ತಗೊಂಡು, ಮನೆಯವ್ರ ಸಪೋರ್ಟ್ ನ ತಗೊಂಡು ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಕ್ ಹೋದಾಗ ಸಂಪೂರ್ಣ ಒಂದು ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗ್ತದೆ. ಈಗ ಆಲ್ರೆಡಿ ನಾವು ಸಕ್ಸಸ್ ಆಗಿದೀವಿ. ಲೇಡೀಸ್ಗೂ ನಾವು ಹೊಸದಾಗಿ ಮಾಡ್ಕೊಂಡಿದೀವಲ್ಲ ಸರ್, ಇದು ಸ್ಪೆಷಲ್ ಆಗಿ ಮಹಿಳೆಯರಿಗೋಸ್ಕರನೇ. ಮಹಿಳೆಯರು ಮತ್ತೆ ಮಹಿಳೆಯರು ಮತ್ತೆ ಆಸ್ಪತ್ರೆ ಮಾನಸಿಕವಾಗಿ ಸಮಸ್ಯೆಯಲ್ಲಿ ಇರೋರಿಗೆ ಕುಡಿದು ಚಟಕ್ಕೆ ಫಸ್ಟ್ ದಾಸರಾಗಿ ಅವ್ರಿಗೆ ಬೇಕಾಗಿರುವಂತ ಮೊದಲ ಹಂತದ ಚಿಕಿತ್ಸೆಗೆ ಜೊತೆಗೆ ಮುಖ್ಯವಾಗಿ ಮಹಿಳೆಯರಿಗೋಸ್ಕರ ಮಾಡಿರುವಂತ ಸಂಸ್ಥೆ. ನೀವೊಂದು ಮಾತಾಡ್ತಾ ಹೇಳಿದ್ರಿ, ನಾವು ಕುಡಿತ ಚಟದ ದಾಸ ಆದಂಥವ್ರು ಯಾರ್ಯಾರು ಬಂದ್ರೆ ಅವ್ರ ಸಹಾಯ ತಗೊಂಡು ಅವ್ರಿಗೆ ಕುಡಿಸೋದು ಬಿಡಿಸ್ತೀವಿ ಅಂದ್ರೆ ನಾವು ಬಲವಂತ ಮಾಡಲ್ಲ ಅಂತ. ಅವ್ರ ಸಹಾಯನ ತಗೊಂಡು ಬಿಡಿಸೋದು ಅಂದ್ರೆ ಹೇಗೆ ಸರ್? ಉದಾಹರಣೆಗೆ ನಾನು ಫಸ್ಟ್ ಆಫ್ ಆಲ್ ನಾನು ಬದಲಾಗಬೇಕು ಅಂತ ಬರ್ಬೇಕು, ಹೊರತು ಬಲವಂತವಾಗಿ ಬಂದು ಕೂತ್ಕೊಳ್ಳೋದಕ್ಕಾಗಲ್ಲ ಸರ್. ಈಗ ಇನ್ನೊಂದೇನಂದ್ರೆ, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಈಗ ಉದಾಹರಣೆಗೆ ಯಾವುದೇ ಒಂದು ಸಮಸ್ಯೆ ಅಂದ್ರೆ ಎಲ್ಲರೂ ಹೋಗಿ ಚಿಕಿತ್ಸೆ ತಗೋತಾರೆ, ಆರೋಗ್ಯ ಸಮಸ್ಯೆ ಅಂತ. ಆದ್ರೆ ಕುಡಿಯುವಂತ ವ್ಯಕ್ತಿ, ಮಾನಸಿಕ ವ್ಯಕ್ತಿ ಇಬ್ರು ತಗೋತಾ ಇಲ್ಲ ಅಲ್ವಾ ಸರ್? ಇದಕ್ಕೆ ಏನು ಅಂತ ಹೇಳಿದ್ರೆ, ರಿಹಾಬಿಲಿಟೇಷನ್ ಅಂದ ತಕ್ಷಣ ಯಾವ ವ್ಯಕ್ತಿನಲ್ಲಿ ಬಂದು ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ, ನನ್ನ ಸ್ವಂತ ಅನುಭವ. ಅದಕ್ಕೋಸ್ಕರ ಫಸ್ಟ್ ನಾವು ಆಸ್ಪತ್ರೆಯಲ್ಲೇ ಅವ್ರನ್ನ ಚಿಕಿತ್ಸೆನ ಮಾಡಿ, ಇಲ್ಲಿ ಅವ್ರಿಗೆ ಆರೋಗ್ಯನ ಸರಿ ಮಾಡಿ, ಇಲ್ಲೇ ಸರಿ ಆದ್ರೆ ಇಲ್ಲಿ ಮುಖಾಂತರನೇ ಅವ್ರ ಮನೆಗೆ ಕಳಿಸಿ ಮನೇಲೇ ಪ್ರೋಟೋಕಾಲ್ ನಾವು ಫಾಲೋ ಮಾಡ್ಕೊಳಕ್ಕೂ ಅವಕಾಶಗಳನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಈಗ ನಿಮ್ಗೇನಿತ್ತು ಮೊದಲು ರಿಹಾಬಿಲಿಟೇಷನ್ ಅಂತ ಹೇಳಿದ್ರೆ ಇಷ್ಟು ತಿಂಗಳು ಇರ್ಬೇಕಿತ್ತು, ಹೋಗ್ಬೇಕಿತ್ತು. ಆ ತರನೂ ಇಲ್ಲ. ಇಲ್ಲಿ ನಮ್ಮಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ ಸರ್,
ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ, ಅವ್ರಿಗೆ ಕುರಿತು ಸಮಸ್ಯೆ ಇರ್ತದೆ, ಅವರು ರಿಹಾಬಿಲಿಟೇಷನ್ ಬರೋಕ್ಕಾಗಲ್ಲ. ಅಲ್ಲಿ ರೀತಿ ನೀತಿಗಳು ಇರ್ಬೋದು, ಮತ್ತೆ ಅವ್ರ ಕೆಲಸ ಕಾರ್ಯಗಳಿಗೆಲ್ಲ ಸಮಸ್ಯೆಗಳು ಇರ್ತದೆ. ಆದ್ರೆ ಈ ಬಸವ ಮಾರ್ಗದಲ್ಲಿ ಯಾವುದೇ ಬಿಸ್ನೆಸ್ ಮ್ಯಾನ್ ಬಂದ್ರು ಅವ್ರಿಗೆ ಫೋನ್ಗಳು ಕೊಡ್ತೀವಿ, ಅವ್ರ ಕೆಲಸಗಳು ಇಲ್ಲಿಂದನೇ ನಿರ್ವಹಣೆ ಮಾಡ್ಕೋಬಹುದು, ಮತ್ತೆ ಕುಟುಂಬದ ಜೊತೆ ಇರ್ಬೋದು, ಮತ್ತೆ ಅವರ ಆರೋಗ್ಯ ಸ್ಥಿತಿ ಮನಸ್ಥಿತಿನ ಆಸ್ಪತ್ರೆ ನಾವು ಸರಿ ಮಾಡಿಸಿ ಮನೇಲೇ ಬೇಕಾದ್ರೆ ಅವರು ಅದನ್ನ ರೆಡಿ ಮಾಡ್ಕೋಬಹುದು. ಈಗ ಉದಾಹರಣೆ ನಾವು ಒಂದು ಪ್ರೋಟೋಕಾಲ್ ಕೊಡ್ತೀವಿ, ರಿಹಾಬಿಲಿಟೇಷನ್ ನಡೆಯುವಂತ ಪ್ರೋಟೋಕಾಲ್ ನಾವು ಇಲ್ಲಿ ಮನೇಲೆ ಮಾಡ್ಕೋಬಹುದು. ಅಲ್ಲಿಗೆ ನಿಮ್ಮವ್ರು ಕೂಡ ಗೈಡ್ ಮಾಡ್ತಾರ, ಹೋಗಿ ಗೈಡ್ ಮಾಡಿಸ್ಕೊಡ್ತೀವಿ, ಅದಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ಇಲ್ಲಿಂದನೇ ಅವರು ಕ್ಲಾಸು ಕೌನ್ಸಿಲಿಂಗ್ ಗಳು ಕೊಡುವಂತದ್ದು, ಮತ್ತೆ ಅವರ ಫಾಲೋ ಅಪ್ ಮಾಡೋ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ. ಹಪ್ಪಿತಪ್ಪಿ ಅಲ್ಲಿ ನಿಯಂತ್ರಣ ಆಗಿಲ್ಲ ಅಂದಾಗ ರಿಹಾಬಿಲಿಟೇಷನ್ಗೆ ಸೇರಿಸಂತ ಕೆಲಸನ ಅವ್ರು ಮಾಡ್ಕೋಬಹುದು. ಈಗ ಸರ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನೀವ್ ಹೇಳಿದ್ರಿ, ನೀವೊಬ್ರು ದೊಡ್ಡ ವ್ಯಕ್ತಿ ಆಗಿದ್ರಿ, ಒಂದು ಟಿವಿ ಓನರ್ ಆಗಿದ್ರಿ, ಒಂದು ಸಂಸ್ಥೆನ ನಡೆಸ್ತಾ ಇದ್ರಿ, ನಿಮ್ಗೆ ಸಮಸ್ಯೆ ಇದೆ, ನಿಮ್ ತಲೆಯಲ್ಲಿ ಏನೋ ನಾನು ಯಾವ ತರ ರಿಹಾಬಿಲಿಟೇಷನ್ ಹೋಗಿ 106 ಜನಗಳ ಜೊತೆ ಯಾವ ತರ ಇರೋದು ಅನ್ನೋದು ನಿಮ್ಮ ಮತ್ತೆ ಯಾರ್ಯಾರ ಗೊತ್ತಾಗ್ತದೆ. ನಿಮ್ಗೆ ಆ ಮುಜುಗರ ಮತ್ತೆ ಅಂಜಿಕೆ ಮತ್ತೆ ಆ ಇರಿಟೇಷನ್ ಇಲ್ಲದೆ ನಾನು ನೀವು ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದ್ದೀನಿ. ನಿಮ್ಗೆ ಆಸ್ಪತ್ರೆಯಲ್ಲೇ ಬಂದು ನಿಮ್ಗೆ ಸಪ್ರೇಟ್ ಆಗೇನೆ ನಿಮ್ಗೆ ಯಾರಿಗೂ ಗೊತ್ತಾಗದೆ ಇರ್ತಾರ ನಿಮ್ಮ ಆರೋಗ್ಯ ಸ್ಥಿತಿನ ಸರಿ ಮಾಡಿಕೊಟ್ಟು, ಕುಡ್ತದಿಂದ ಯಾವ ತರ ಇರಬೇಕು ಅಂತ ನಾವು ಇಲ್ಲೇ ಟ್ರೈನ್ ಅಪ್ ಮಾಡಿ, ನಿಮ್ಮ ದಿನಚರಿ ಯಾವ ತರ ಇರಬೇಕು ಅಂತ ಹೇಳಿ, ಯಾವ್ದು ರಿಹಾಬಿಲಿಟೇಷನ್ ನಡೀತಾ ಇತ್ತೋ ಇನ್ನು ನೀವು ಅಲ್ಲೇ ಮಾಡ್ಕೋಬಹುದು. ಇನ್ನು 90 ದಿನ 50 ದಿನ 60 ದಿನ ರಿಹಾಬಿಲಿಟೇಷನ್ ಇರಾಗಿಲ್ಲ. ನೀವು ವಾರದಿಂದ 10 ದಿನ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಾಯ್ತು ಅಂತ ಹೇಳಿದ್ರೆ 5 ದಿನದಿಂದ ನೀವು ಮನೆಗೆ ಹೋಗ್ಬೋದು. ನೀವು ಇಲ್ಲಿ ರಿಹಾಬಿಲ್ ಮಾಡುವಂತ ಒಂದು ಸ್ಟೇ ಆಗಿ ದಿನಗಟ್ಟಲೆ ಕೂರುವಂತ ಅವಶ್ಯಕತೆನೂ ಇಲ್ಲ 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 ಇಲ್ಲ. ನಿಮ್ಗೆ ಅಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಹೋಗ್ಬೋದು ನೀವು. ಅಂದ್ರೆ ಮೊದಲು ಬಂದು ಇಲ್ಲಿ ಭೇಟಿ ಮಾಡ್ಬೇಕು, ಭೇಟಿ ಮಾಡಿದ ನಂತರ ಸರ್ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ಈಗ ನಾವು ಎಲ್ಲ ವರ್ಗದವ್ರು ಏನ್ ಮಾಡಿದೀವಿ ಅಂತ ಸರ್, ಫಸ್ಟ್ ನಾವು ಡೈರೆಕ್ಟ್ ಆಗಿ ರಿಹಾಬಿಲಿಟೇಷನ್ ಸೇರಿಸಿ ಆಸ್ಪತ್ರೆ ಸಹಾಯ ತಗೊಂಡು ನಾವು ಮಾಡ್ತೀವಿ. ಈಗ ಫಸ್ಟ್ ಏನ್ ಮಾಡ್ತೀವಿ, ಆದಷ್ಟು ಪೇಷಂಟ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿ ಅವನು ಮನೇಲಿ ಚಿಕಿತ್ಸೆ ಮಾಡ್ಕೊಳ್ತಾರೆ ಒಂದು ಫಸ್ಟ್ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ತೀವಿ. ಅಲ್ಲಿ ಅವ್ರು ಸಕ್ಸಸ್ ಆಗಿಲ್ಲ ಅಂದಾಗ ನೆಕ್ಸ್ಟ್ ರಿಹಾಬಿಲಿಟೇಷನ್ಗೆ ಪ್ಲಾನ್ ಮಾಡ್ಕೊಡ್ತಾ ಇದೀವಿ. ಅಂದ್ರೆ ಇದು ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇದು ಕರ್ನಾಟಕದಲ್ಲ ಭಾರತದಲ್ಲೇ ಮೊದಲ ಈ ಮಟ್ಟಕ್ಕೆ ಮಾಡ್ತಾ ಇರೋದು. ಹ್ಞೂ ಸರ್, ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್, ಈಗ ಈ ಬಸವ ಮಾರ್ಗಕ್ಕೆ ಬರುವಂತ ವ್ಯಕ್ತಿಗಳು ಸಮಸ್ಯೆಗೆ ಪರಿಹಾರ ಹುಡಿಕೊಂಡು ಬರ್ತಾರೆ. ಈ ಬಸವ ಮಾರ್ಗ ಪ್ರಾಮಾಣಿಕವಾಗಿ ಅವ್ರಿಗೆ ಕೆಲಸನ ಮಾಡಬೇಕು. ಉದಾಹರಣೆಗೆ ಅವ್ರು ಬರುವಂತ ಸಮಸ್ಯೆ ಇರೋರಿಗೆ ಒಂದು ಅವಕಾಶ, ಫಸ್ಟ್ ಆಸ್ಪತ್ರೆ ಅವಕಾಶ, ಅಲ್ಲಿ ಆಗಿಲ್ಲ ನೆಕ್ಸ್ಟ್ ರಿಹಾಬಿಲಿಟೇಷನ್ ಒಂದಷ್ಟು ದಿನದ ಕೋರ್ಸ್. ನನ್ನ ಉದ್ದೇಶ ಏನ್ ಗೊತ್ತಾ ಸರ್, ಇದು ಯಾವುದೇ ಒಂದು ವ್ಯಸನಕ್ಕೆ ದಾಸರಾಗಿದ್ರು ಅವರ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗ್ಬಾರ್ದು, ಅವ್ರ ಕುಟುಂಬದಿಂದ ಯಾವುದೇ ತರ ಮಾನಸಿಕವಾಗಿ ಸಮಸ್ಯೆಗಳು ಸಿಕ್ಕಳ್ದೇನೆ ಎಲ್ಲಾ ರೀತಿ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ಸಂಸ್ಥೆನ ಮಾಡಿರೋದು. ಗುಡ್ ಸರ್, ಗುಡ್. ನಿಜವೂ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ಬೇಕು ಅಂತಂದ್ರೆ ಅದು ಕೊಡ್ತದಿಂದ ಬಿಟ್ಟವರಿಂದ ಮಾತ್ರ ಸಾಧ್ಯ. ಖಂಡಿತ ಅದನ್ನ ಆಗಿದೆ ಸರ್, ಖಂಡಿತ ಆಗಿದೆ. ತೀವ್ರವಾಗಿ ಕುಡಿತು ಎಲ್ಲೆಲ್ಲೋ ಬೀಳ್ತಾ ಇದ್ದವರು ಇವತ್ತು ಎಷ್ಟೋ ಜನಕ್ಕೆ ಪುಣ್ಯಾತ್ಮ ಆದ್ರಿ. ಕುಡ್ತಾ ಬಿಡಿಸುವಂತ ಅಂದ್ರೆ ಬಸವಣ್ಣ ನಡೆದಂತ ಹಾದಿನಲ್ಲಿ ನಡೆಯಕ್ ಶುರು ಮಾಡಿದ್ರಿ. ಇಲ್ಲ ಸರ್, ಅದು ಯಾವ ಕ್ಷಣದಲ್ಲಿ ನೀವು ಬದಲಾಗ್ಬಿಟ್ರಿ ಅಂತ ನೀವ್ ಹೇಳಿದ್ರಲ್ಲ ಸರ್, ಎಷ್ಟೋ ಜನ ಕುಡ್ತಾ ಬಿಡಿಸಿ ನಿನ್ ಪುಣ್ಯಾತ್ಮ ಆದ್ರೆ ಅಂತ. ನಿಜವಾಗ್ಲೂ ನಾನ್ ಪುಣ್ಯಾತ್ಮ ಆಗಿಲ್ಲ, ನಾನು ಅವರ ಒಂದು ಕೃಪೆಯಿಂದ ಪುಣ್ಯಾತ್ಮ ಅನುಭವಿಸುವಂತ ಜೀವನ ಅನುಭವಿಸ್ತಾ ಇದ್ದೀನಿ. ನನ್ನ ಪಾಲಿನ ಪುಣ್ಯಾತ್ಮ ಅವನು ಸಿಗುವಂತ ಒಂದು ಒಳ್ಳೆ ಜೀವನ ಸಿಗಕ್ಕೆ ನನಗೆ ಶಕ್ತಿ ಕೊಟ್ಟಿರೋದು, ಪ್ರೇರಣೆ ಕೊಟ್ಟಿರೋದು ಆ ಪುಣ್ಯಾತ್ಮ ಅಮೂಲ್ಯ ರೋಗಿ. ನಾವು ಇವತ್ತಿಗೂ ನಾವು ಅವ್ರನ್ನೇ ದೇವ್ರು ಅಂತ ತಿಳ್ಕೊಂಡ್ರ ಸರ್. ಇವತ್ತು ನಾವು ಅವ್ರನ್ನ ದೇವ್ರ ಮುಖಾಂತರನೇ ಅವ್ರು ಕಾಣ್ತಾ ಇದ್ದೀವಿ. ಈ ಸಂಸ್ಥೆಗೂ ಅವರು ಭಗವಂತ ಅಂತ ಅವರೇ ಫೌಂಡರ್ ನೋಡ್ಕೊಂಡಿದ್ದೀವಿ ಸರ್. ಇಲ್ಲಿಗೆ ಭಗವಂತನೇ ಫೌಂಡರು. ಹಾಗೆ ಪುಣ್ಯಾತ್ಮರು ಅಂದ್ರೆ ಇಲ್ಲಿ ಕುಡಿತ ಚಟಕ್ಕೆ ದಾಸರಾಗಿರ್ತಾರೆ. ಅವ್ರು ಇಲ್ಲಿಗೆ ಬಂದು ಮೊದಲು ನಾನು ಬದಲಾಗಬೇಕು ಅಂತ ಬರ್ತಾರಲ್ಲ, ಅವರೇ ಪುಣ್ಯಾತ್ಮರು. ಆ್ಯಕ್ಚುಲಿ ಅವರಿಂದ ನನಗೆ ಈ ಹೆಸರು ಬರ್ತಾ ಇದೆ, ನಂದು ಏನೂ ಇಲ್ಲ ಅಂತ ಹೇಳ್ತಿರುವಂಥದ್ದು ಬಸವರಾಜ್ ಅವರು. ಬನ್ನಿ, ಇದು ಇಷ್ಟು ದೊಡ್ಡ ಹಾಸ್ಪಿಟಲು ಮತ್ತು ರಿಹ್ಯಾಬಿಟೇಷನ್ ಸೆಂಟರ್ ಅಂದರೆ ಕುಡಿತ ಚಟಕ್ಕೆ ದಾಸ ಆದಂಥವ್ರು ಅಥವಾ ಗಾಂಜಾ ಫಿಮು ಬೇರೆ ಬೇರೆ ಕೆಟ್ಟ ಅಭ್ಯಾಸಕ್ಕೆ ದಾಸ ಆದಂಥವ್ರನ್ನ ಮೊದಲು ಇಲ್ಲಿ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ಇಲ್ಲಿ ಇರಬಹುದು, ಅವರೇ ಬಂದು ನೋಡ್ಬೋದು. ನೀವೆಷ್ಟು ದಿನ ಇರಬೇಕು ಅನಿಸುತ್ತೋ ಅದನ್ನ ಇಲ್ಲಿ ಗೈಡ್ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡಿದ ನಂತರ ಆ ಪೇಷಂಟ್ ಜೊತೆ, ಅಂದರೆ ಪೇಷಂಟ್ ಅನ್ನೋದಕ್ಕಿಂತ ದುಶ್ಚಟಕ್ಕೆ ದಾಸ ಆಗಿರ್ತಲ್ಲ ಅವ್ರ ಜೊತೆ ತಂದೆ ತಾಯಿಗಳು ಅವ್ರ ಬಂಧುಗಳು ಕೂಡ ಬಂದು ನೋಡ್ಕೊಂಡು ಇಲ್ಲಿರ್ಬೋದು. ಈ ಸಿಸ್ಟಮ್ ಹೇಗಿದೆ ಅನ್ನೋದು ಅಲ್ವಾ ಸರ್? ಇದೆಲ್ಲೂ ಕೂಡ ಮಾಡಲ್ಲ. ಯಾಕೆಂದ್ರೆ ಕೆಲವು ಪೇರೆಂಟ್ಸ್ಗಳನ್ನ ಮನೆ ಅದು ಒಳಗಡೆನೆ ಸೇರ್ಸಲ್ಲ, ಆ ಸೆಂಟರ್ ಒಳಗಡೆನೆ ಸೇರ್ಸಲ್ಲ. ಇಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ವ್ಯವಹಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು, ವಿದ್ಯಾವಂತರು ಇವ್ರು ಯಾರು ಈ ಒಂದು ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ತುಂಬಾ ಜನ ಚಿಕಿತ್ಸೆ ವಂಚಿತರಾಗ್ತಾ ಇದಾರೆ. ನನ್ನ ಕೇಳಿದ್ರೆ ತುಂಬಾ ಜನ ಕೇಳಿದ್ರೆ, ಸರ್ ನಾನು ಒಬ್ಬ ಉದ್ಯೋಗ ಮಾಡ್ತೀನಿ, ನನಗೆ ಫೋನ್ ಬೇಕು ಸರ್, ನನಗೆ ಲ್ಯಾಪ್ಟಾಪ್ ಬೇಕು ಸರ್, ನನ್ನ ಕುಟುಂಬದ ಜೊತೆ ನಾನು ಇರಬೇಕು ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಇದನ್ನೆಲ್ಲ ನಾವು ಕೊಡಕ್ ಆಗಲ್ಲ ಅಂದಾಗ ಎಷ್ಟೊಂದು ಜನ ವಾಪಸ್ ಹೋಗಿರೋದೆಲ್ಲ ಇದ್ದಾರೆ. ಓಕೆ,
ಒಂದು ವಿಧಾನ. ಕರೆಕ್ಟ್. ಸೆಂಟರ್ಗಳಲ್ಲಿ ಅದನ್ನೆಲ್ಲ ಅಲೋ ಇಲ್ಲ, ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಾನು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ಸೂಪರ್. ಎರಡನೇದು ಸರ್, ಎಷ್ಟು ದಿನ ಇರಬೇಕು, ಫೋನ್ ಕೊಡ್ತೀರಿ, ಲ್ಯಾಪ್ಟಾಪ್ ಕೊಡ್ತೀರಿ, ತಂದೆ ತಾಯಿಗಳ ಜೊತೆ ಮಾತಾಡಿ, ಅವ್ರ ತಂದೆ ತಾಯಿಗಳು ಬಂಧುಗಳು ಬಂದು ಇಲ್ಲೂ ಇರ್ಬೋದು. ಸೂಪರ್. ಜೊತೆಗೆ ಸರ್, ನಾನು ಎಷ್ಟು ದಿನ ಇರಬೇಕು ಅನ್ನೋದು ಒಂದು ಪ್ರಶ್ನೆ. ಹೌದು. ಎಲ್ಲರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ರಿಹಾಬಿಲಿಟೇಷನ್ ಸೇರಿಸ್ತೀನಿ, ನಾವು ಎಷ್ಟು ದಿನ ನಿಮ್ ರಿಹಾಬಿಲಿಟೇಷನ್ ಇರಬೇಕು ಅಂತ ನನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಪ್ರೋಟೋಕಾಲ್ 90 ದಿನ 60 ದಿನ ಎಲ್ಲ ಈ ತರ ಹೇಳ್ತಾ ಇದ್ರೆ, ನಾನು ಈ ಕಾನ್ಸೆಪ್ಟ್ ತೆಗೆದಾಕ್ತಾ ಇದ್ದೀನಿ. ನೀವು ಇಲ್ಲಿ ಬಂದು ನಮ್ಮ ರಿಹಾಬಿಲಿಟೇಷನ್ ಸೇರಿದ ಮೇಲೆ, ನಿಮ್ಮ ಆರೋಗ್ಯ ಚೆನ್ನಾಗಾದ್ಮೇಲೆ, ಒಂದು ಒಳ್ಳೆ ನೀವೇ ಹೇಳಿ ಸ್ವಂತ ಕಂಟ್ರೋಲ್ ಬಂದ್ಮೇಲೆ ಎಷ್ಟು ದಿನ ಬೇಕಷ್ಟು ದಿನ ಇದ್ದು ನೀವು ಮನೇಲೇ ಮಾಡ್ಕೋಬಹುದು. ಆ ಪ್ರೋಟೋಕಾಲ್ ನಾನು ಇಲ್ಲೇ ಮಾಡ್ಕೊಡ್ತೀನಿ. ಸೂಪರ್. ತಪ್ಪಿ ಮನೇಲಿ ಆಗಿಲ್ಲ ಅಂದ್ರೆ ಬೇಕಾದ್ರೆ ಮತ್ತೆ ನೀವು ರಿಹಾಬಿಲಿಟೇಷನ್ಗೆ ಬರ್ಬೋದು. ಅಂದ್ರೆ ಈಗ ಮೊದಲ ಹಂತದಲ್ಲಿ ಅವ್ರೊಂದಷ್ಟು ಬದಲಾದ್ರು ಅಂತ ಕಂಡು ಬರ್ತಿದ್ದ ಹಾಗೇನೆ ಅವ್ರ ಕಾನ್ಫಿಡೆನ್ಸ್ ಬರ್ತಿದ್ದಂಗೆ ಆಯ್ತು ನೀವು ಹೋಗಿ ಅಂತಂದಾಗ ನೆಕ್ಸ್ಟ್ ನೀವು ಅದ್ರ ಗೈಡ್ ಮಾಡ್ತೀರಾ, ಮೊಬೈಲ್ ಎಲ್ಲ ಕೊಟ್ಟು ಅವ್ರನ್ನ ಅವಾಗ ನಿಮ್ಮ ಸಿಬ್ಬಂದಿ ವರ್ಗದನ್ನು ಕೂಡ ಅಲ್ಲಿ ಕಳಿಸಿ ಇಲ್ಲಿ ಏನ್ ಟ್ರೈನಿಂಗ್ ಮಾಡಿರ್ತೀರೋ ಅಲ್ಲಿ ಅವರು ಅದನ್ನೇ ಮೇಂಟೈನ್ ಮಾಡೋದಕ್ಕೆ ಹೇಳಿರ್ತೀವಿ. ಸಿಂಪಲ್ ಸರ್, ಇದು ಏನಿಲ್ಲ. ಇದು ಬಂದಂತ ವ್ಯಕ್ತಿಗೆ ಕುಡ್ತನ ಸ್ಟಾಪ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಕುಡ್ತನ ಸ್ಟಾಪ್ ಮಾಡ್ತೀವಿ, ಆರೋಗ್ಯನ ಸರಿ ಮಾಡ್ಕೊಡ್ತೀವಿ. ಅದಾದ ನಂತರದಲ್ಲಿ ಇನ್ ಮಿಕ್ಕಿದಂತ ರಿಹಾಬಲ್ ಮಾಡುವಂತ ಪ್ರೋಟೋಕಾಲ್ ಮನೆಗೆ ಕೊಡ್ತೀವಿ. ಅವ್ರ ಮನೇಲೆ ಪ್ರೋಟೋಕಾಲ್ ಫಾಲೋ ಮಾಡ್ಕೊಂಡು ಅದು ಕುಡ್ತದ ಮುಕ್ತವಾದ ಜೀವನ ನಡೆಸಬಹುದು. ಕೊನೆಗೆ ಆಗಿಲ್ಲ ಅಂದ್ರೆ ಬೇಕಾದ್ರೆ ರಿಹಾಬಿಲಿಟೇಷನ್ ಬರ್ಬೋದು. ಅವರು ಒಂದು ಡೌಟ್ ಏನಂತಂದ್ರೆ, ಕೇವಲ 10 ದಿನಗಳಲ್ಲಿ ಕುಡಿತನ ಬಿಡಿಸ್ಬಿಡ್ತೀವಿ, ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತೀವಿ, ನಿಮ್ಗೆ ಕಷಾಯ ಕೊಡ್ತೀವಿ, ನಿಮ್ಗೆ ಏನೋ ಒಂದು ನೀರು ಕೊಡಿಸ್ತೀವಿ, ಕೆಂಪು ನೀರು, ಹಸಿರು ನೀರು ಇದೆಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನ್ ಕೊಡಿಸ್ತೀರಾ, ಏನ್ ತಿನ್ನಿಸ್ತೀರಾ? ನಾವು ಸರ್ ಅವ್ರು ಕುಡ್ತಾ ಬಿಡಕ್ಕೆ ಯಾವುದೇ ಟ್ಯಾಬ್ಲೆಟ್ಗಳಾಗ್ಲಿ, ಯಾವುದೇ ಕಷಾಯಗಳಾಗ್ಲಿ, ಮತ್ತೊಂದು ಮುಗ್ದನ್ನ ಯಾವುದನ್ನು ನಾವು ಮಾಡಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯಾವುದೇ ತರದ್ದು ಇಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಪ್ರೂವ್ ಮಾಡಿ ಹೇಳಿದೆ. ನಾನು ಇಲ್ಲಿ ಕುಡ್ತಾ ಬಿಡಕ್ ಬಂದಂತವ್ರನ್ನ ಫಸ್ಟ್ ಡಾಕ್ಟರ್ ತೋರಿಸ್ತೀನಿ, ಅವ್ರ ಆರೋಗ್ಯ ತಪಾಸಣೆ ಮಾಡ್ತೀನಿ, ಅವ್ರಲ್ಲಿರುವಂತ ಆರೋಗ್ಯದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡಿಟ್ಕೊಡ್ತೀನಿ. ಅದಾದ ನಂತರ ಕೌನ್ಸಿಲಿಂಗು, ಕ್ಲಾಸ್ಗಳು, ಯೋಗ, ಧ್ಯಾನ, ಮತ್ತೆ ಅವ್ರ ಆಧ್ಯಾತ್ಮಿಕವಾಗಿ ಮನೋರಂಜನೆ ಕಾರ್ಯಕ್ರಮಗಳ ಮುಖಾಂತರ ಅವ್ರಿಗೆ ಕೆಟ್ಟ ಜೀವನದಲ್ಲಿ ಏನ್ ಕಳ್ಕೊಂಡಿರ್ತಾರೆ, ಒಳ್ಳೆ ಜೀವನದಲ್ಲಿ ಏನೇನು ಸಿಗ್ತದೆ ಅನ್ನೋ ಒಂದು ವ್ಯವಸ್ಥಿತವಾಗಿ ನಾನು ತೋರಿಸ್ಕೊಡ್ತಿದ್ದ. ಅದು ಬಿಟ್ಟು ಯಾವುದೇ ಮಾತ್ರೆ ಆಗಲಿ, ಯಾವುದೇ ಒಂದು ಕಷಾಯ ಆಗಲಿ, ಮತ್ತೊಂದು ಯಾವುದು ಕೂಡ ದಯವಿಟ್ಟು ಯಾರು ಅದನ್ನು ತಗೊಳಕ್ ಹೋಗ್ಬಿಡಿ. ಈಗ ರೀಸೆಂಟಾಗಿ ನೀವು ಪೇಪರ್ ಓದಿರ್ಬೋದು, ಒಂದು ಕಷಾಯ ಕುಡಿದು ಒಂದ್ ಕಡೆ 8 ಜನ ತೀರೋಗ್ಬಿಟ್ರು. ಆ ಥರ ಯಾವುದು ಇಲ್ಲ. ದಯವಿಟ್ಟು ಏನೂ ಮಾಡಕ್ ಹೋಗ್ಬಿಡಿ. ಕುಡ್ತನ ಸ್ಟಾಪ್ ಮಾಡೋದು ತುಂಬಾ ಈಸಿ ಇದೆ. ಕುಡ್ತಕ್ಕೆ ಚಟಕ್ಕೆ ಬಲಿಯಾಗಿರೋ, ಯಾವುದೇ ವ್ಯಸನ ಚಟಕ್ಕೆ ಬಲಿಯಾದವರು ತುಂಬಾ ಈಸಿ ಇದೆ. ಆ ಒಂದು ಸಮಸ್ಯೆಯಲ್ಲಿ ಬಳಲ್ತಿದ್ದವರು ಈ ಒಂದು ಬಸವ ಮಾರ್ಗ ಫೌಂಡೇಶನ್ ಅಲ್ಲಿ ಸಿಗುವಂತ ಒಂದು ಆಸ್ಪತ್ರೆ ಸೌಲಭ್ಯ ಇರ್ಬೋದು, ರಿಹಾಬಿಲಿಟೇಷನ್ ಸೌಲಭ್ಯನ ತೀರಾ ಕಡಿಮೆ ದಿನಗಳಲ್ಲಿ ಆರೋಗ್ಯವನ್ನು ಮತ್ತೆ ಆ ಚಟನ ತೀರಾ ಕಡಿಮೆ ದಿನಗಳಲ್ಲೇ ಬಿಡಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ಸಂಪೂರ್ಣವಾಗಿ ಎಲ್ಲರೂ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೊಡ್ತಾ ಬಿಡ್ಬೋದು. ಈಗ ತುಂಬಾ ಜನ ಹೇಳ್ತಾರೆ ಸರ್, ರಿಹಾಬಿಲಿಟೇಷನ್ ಅಲ್ಲಿ ನೀವು 90 ದಿನ ಇರಬೇಕು, 6 ತಿಂಗಳು ಇರಬೇಕು. ಆ ಥರ ಏನಿಲ್ಲ ಸರ್. ನೀವು ಆರೋಗ್ಯ ಸರಿ ಮಾಡ್ಕೊಂಡು ವಿಲ್ ಪವರ್ ಚೆನ್ನಾಗಿ ಇಟ್ಕೊಂಡ್ರೆ ಕೆಲವೇ ದಿನದಲ್ಲಿ ಬಿಡ್ಬೋದು ಸರ್. ಕರೆಕ್ಟ್. ಕೆಲವೇ ದಿನದಲ್ಲಿ ನೀವು ಕೊಡ್ತಾ ಬಿಡ್ಬೋದು. ಕರೆಕ್ಟ್. ಅದು ಅವಕಾಶ ನಾನು ಮಾಡ್ಕೊಡ್ತಾ ಇದ್ದೀನಿ. ಅಂದ್ರೆ ಮಾನಸಿಕವಾಗಿ ನೀವು ಅವ್ರನ್ನ ಫಸ್ಟ್ ಆಫ್ ಆಲ್ ಅವ್ರು ಬರ್ತಿದ್ದ ಹಂಗೆ ಮಾನಸಿಕವಾಗಿ ಅವ್ರು ಹೆಂಗೆ ಈ ಕುಡ್ತ ಚಟನ ಬಿಡಬೇಕು ಅನ್ನೋದು ಅವ್ರ ತಲೆ ತುಂಬಿಡ್ತೀರಾ? ಅರ್ಧ ಹುಷಾರಾಗ್ಬಿಡ್ತಾರ ಅಲ್ಲೇನೆ? ಇಲ್ಲ ಸರ್, ಈಗ ನಾವು ರಿಹಾಬಿಲಿಟೇಷನ್ ಅಂತ ಹೇಳಿದ ತಕ್ಷಣ ಮನೆಯವ್ರ ದೂರ ಇಡ್ತಿದ್ವಿ ಸರ್. ನಾವು ರಿಹಾಬಿಲಿಟೇಷನ್ ಅಂದ ತಕ್ಷಣ ಮನೆಯವ್ರ ದೂರ ಇಟ್ಟು ವ್ಯಕ್ತಿನ ಬಲವಂತವಾಗಿ ನಾವು ಚಿಕಿತ್ಸೆ ಮಾಡ್ತಾ ಇದ್ವಿ. ಇದನ್ನ ನಾವು ವಿಭಿನ್ನವಾಗಿ ಮಾಡ್ತಾ ಇದ್ವಿ. ವ್ಯಕ್ತಿನೂ ವಿಶ್ವಾಸ ತಗೊಂಡು, ಮನೆಯವರು ವಿಶ್ವಾಸ ತಗೊಂಡು, ಮನೆಯವರು ಜೊತೆಗೆ ಇಟ್ಕೊಂಡು ನಾವು ಅವ್ರ ಮನೆಯವ್ರು ಸೇರಿ ಆ ವ್ಯಕ್ತಿಗೆ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ತಿಳಿ ಹೇಳಿ ಇದನ್ನ ಯಾವ ರೀತಿ ಹೊರ ಬರ್ಬೋದು ಅನ್ನೋದನ್ನ ವ್ಯವಸ್ಥಿತವಾಗಿ ನಾವು ಮಾಡ್ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿರುವಂತ ಸಂಸ್ಥೆನ ನಾವು ಕಟ್ಕೊಂಡಿರೋದು. ಮತ್ತೆ ಏನಿತ್ತು ಅಷ್ಟು ದಿನ ಇರಬೇಕು ಅದೆಲ್ಲ ತೆಗೆದಾಕ್ತಾ ಇದೀವಿ. ಆರೋಗ್ಯ ಸರಿ ಆದ್ಮೇಲೆ ನಿಮ್ಗೆ ಶಕ್ತಿ ಬಂದ್ರೆ ಮನೆಗೆ ಹೋಗ್ಬೋದು, ನೀವು ಚಿಕಿತ್ಸೆನ ಮನೇಲೆ ಮಾಡ್ಕೋಬಹುದು. ಓಕೆ. ಅಂದ್ರೆ ಆ ಕುಡ್ತ ಚಟ ಬಲಿಯಾದವನು ಎಷ್ಟು ದಿನ ಇರ್ತಾನೆ ಅಷ್ಟು ದಿನ ಕೂಡ ಪೇರೆಂಟ್ಸ್ ಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು, ಅಲ್ಲೇನು ಇರ್ಬೋದು. ಓಕೆ, ಇರ್ಬೋದು. ಆರೋಗ್ಯ ಸರಿ ಆಗುವಂತ ವಿಷಯಗಳು, ಕಾಯಿಲೆ ಬಗ್ಗೆ ಜಾಗೃತಿ, ಮತ್ತೆ ಬದಲಾವಣೆ ಆಗಕ್ಕೆ ಏನೇನ್ ಬೇಕು ಒಬ್ಬ ವ್ಯಕ್ತಿಗೆ, ಒಳ್ಳೆ ಊಟ, ಒಳ್ಳೆ ಮಾತು, ಒಳ್ಳೆ ಪ್ರೀತಿ ಎಲ್ಲಾನು ಕೊಡ್ತಾ ಹೋಗ್ತೀವಿ. ಕರೆಕ್ಟ್. ಮೊನ್ನೆ ನಿಮ್ಮ ಒಂದು ಬಸ್ಸಲ್ಲಿ ಒಂದಷ್ಟು ಜನ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡು ಆ ಅರ್ಚಕರು ಪೂಜೆ ಮಾಡ್ತಾ ಇದ್ರು. ಅಲ್ಲಿಗೆ ಬಂದಿದ್ರು. ಆಕ್ಚುಲಿ ನಾವಾಗ ಯಾವ್ದು ವಿಡಿಯೋ ಮಾಡೋದಕ್ಕೆ ಹೋದಾಗ ಬಸವ ಮಾರ್ಗ ಫೌಂಡೇಶನ್ ತಕ್ಷಣ ಅಷ್ಟು ಜನ ಬಂದ್ರ ಬಸ್ಸಲ್ಲಿ ಇಳಿದ್ರು. ಅಂದ್ರೆ ಈ ತರದ್ದು ನೋಡಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀರಿ. ಈ ಕುಡುಕದವರೆಲ್ಲ ದೇವಸ್ಥಾನದಿಗೆ ಹೋಗಲ್ಲ, ಕೆಲವು ಸಲ ದೇವ್ರಿಗೆ ಹೋಗಲ್ಲ. ಆಮೇಲೆ ಎಲ್ಲಿ ಬೀಳ್ತಾರೋ ಅಲ್ಲಿ ಯಾವ ಜಾಗ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅಲ್ಲೇ ಬಿದ್ದು ಹಾಳಾಗ್ತಾ ಇರ್ತಾರೆ. ಅಂತಂದ್ರೆ ಫಸ್ಟು ಅವನ ಆರೋಗ್ಯನ ಸರಿ ಮಾಡಿ, ನಿನ್ಗೆ ಜೀವನ ಇದೆ ಕಣಪ್ಪ, ಇದೇನು ಅಲ್ಲ, ಇನ್ನು ಮೇಲೆ ನೋಡುವಂಥ ಬ್ಯೂಟಿಫುಲ್ ಜೀವನ ಇದೆ ಅಂತ ಕಲ್ಪಿಸ್ಕೊಟ್ಟು, ಕೊನೆಗೆ ಅವ್ರ ತಂದೆ ತಾಯಿಗಳು ಬಂಧು ಬಳಗನು ಕೂಡ ಆ ಒಂದು ಜಾಗದಲ್ಲಿಟ್ಟು ಊಟ ತಿಂಡಿ ಕೊಟ್ಟು ಯೋಗಾಭ್ಯಾಸ ಎಲ್ಲ ಮಾಡಿಸಿ, ವಾಹ್
ಕೇಳಕ್ಕೂ ಒಂಥರ ಖುಷಿ ಆಗತ್ತೆ. ಇಲ್ಲ ಸರ್, ನಾವು ಕುಡ್ತು ಚಟಕ್ಕೆ ಬಲಿಯಾದಾಗ ಫಸ್ಟು ಒಂದು ಸಣ್ಣ ಕತೆ ಹೇಳೋಣ ಸರ್ ನಿಮ್ಗೆ, ಪ್ಲೀಸ್. ಇದು ನಿಜವಾಗಿ ನಡೆದಿರೋಂಥ ಘಟನೆ. ಹೌದಾ? ಒಬ್ಬ ವ್ಯಕ್ತಿ ಇದ್ದ ಸರ್, ಅವನು 23-24 ವರ್ಷಕ್ಕೆ ಬರ್ತಾನೆ. 24 ವರ್ಷಕ್ಕೆ ಬಂದಾಗ ಅವ್ನಿಗೆ ಅನ್ನಿಸ್ತದೆ ನನ್ನ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆ ಬೇಕು ಅನ್ನಿಸ್ತದೆ. ಏನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗಬೇಕು, ಧೈರ್ಯ ಇರಬೇಕು, ತುಂಬಾ ಸಾಹಸಮಯವಾಗಿರ್ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಹೀರೋ ತರ ಇರ್ಬೇಕು ನಾನು, ನಮ್ಗೆ ಒಂಥರ ಏನೋ ಒಂದು ಎಕ್ಸ್ಟ್ರಾ ಬೇಕು, ಸಿನಿಮಾದಲ್ಲಿ ಒಬ್ಬ ಹೀರೋ ಹಂಗಿರ್ತಾನೆ ಆ ತರ ಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ 2 ಆಯ್ಕೆಗಳು ಇರ್ತದೆ. ಒಂದು ರಿಯಲ್ ಆಗಿ ಅದನ್ನೆಲ್ಲ ಎಂಜಾಯ್ ಮಾಡೋದು, ಇನ್ನೊಂದು ಕುಡ್ಕೊಂಡು ಅದನ್ನ ಕಲ್ಪನೆ ಮಾಡೋದು. ಈ ರೀತಿ ಇದ್ದಾಗ ಆ ವ್ಯಕ್ತಿಗೆ 2ನೇ ಆಯ್ಕೆ ಮಾಡ್ತಾನೆ. ನನ್ಗೆ ಕುಡಿದ್ರೆ ಇವೆಲ್ಲ ಸಿಗ್ತದೆ ಅಂತ ಹೇಳಿ ಇದನ್ನ ಆಯ್ಕೆ ಮಾಡಿ ಕುಡಿಯಕ್ಕೆ ಶುರು ಮಾಡ್ತಾನೆ. ಕುಡ್ಕೊಂಡು ಶುರು ಮಾಡ್ತಿದ್ದಾಗ ಅವ್ನಿಗನ್ನಿಸ್ತದೆ ಇದ್ರಂತ ಅದ್ಭುತವಾಗಿರೋದು ಯಾವ್ದು ಇಲ್ಲ ಅಂತ. ಹಂಗಂದ ತಕ್ಷಣ ಅದ್ಭುತ, ಅವನಿಂದ ನಿಜವಾದ ಅದ್ಭುತ ದೂರ ಆಯ್ತದೆ. ನೆಕ್ಸ್ಟ್ ಅವ್ನು ಕುಡಿತಾ ಕುಡಿತಾ ಇಷ್ಟು ಸಂತೋಷ ನನಗೆ ಯಾರೂ ಕೊಡಕ್ ಸಾಧ್ಯನೇ ಇಲ್ಲ ಅಂದ ತಕ್ಷಣನೇ ಅವರ ಫ್ಯಾಮಿಲಿ ದೂರ ಆಯ್ತದೆ. ಮತ್ತೆ ಇದ್ರಲ್ಲಿರೋಷ್ಟು ಲಾಭ ನನ್ಗೆ ಯಾವ್ದು ಇಲ್ಲ ಅಂತ ಅವ್ನು ಹೇಳಿದ ತಕ್ಷಣ ಅವ್ನ ಬಿಸ್ನೆಸ್ ದೂರ ಆಗುತ್ತೆ. ಕೊನೆಗೆ ಇದು ನನ್ಗ ದೇವ್ರಕ್ಕೆ ಹೋಲಿಸ್ಬಿಡ್ತಾನೆ ಕುಡಿಯುವಂತದ್ನ. ಆಗ ಭಗವಂತನು ದೂರ ಆಗ್ಬಿಡ್ತಾನೆ. ನಿಜವಾದ ಸಂತೋಷ, ಪ್ರೀತಿ, ಗೌರವ ಮತ್ತೆ ಭಗವಂತನ ಕೃಪೆ ಎಲ್ಲ ದೂರ ಆಗಿ ಈ ಕುಡ್ತಾನ ಭೂತ ಅವನ ಜೀವನದಲ್ಲಿ ಆವರಿಸ್ಕೊಳ್ಳುತ್ತೆ. ಇದೇ ರೀತಿ ಅವನು ಸ್ವಲ್ಪ ವರ್ಷಗಳು ಮುಂದೆ ಕಳ್ಕೊಂಡು ಮುಂದೆ ಹೋಗ್ತಿದ್ದಾಗ ಅವನಿಗೆ ಸ್ವಲ್ಪ ವರ್ಷಗಳಾದ ತಕ್ಷಣ ಅವನಿಗೆ ತಪ್ಪು ಅರಿವಾಗ್ತದೆ. ಇಲ್ಲ, ನಾನು ತಪ್ಪು ಮಾಡಿದೆ, ಇದರಿಂದ ನಾನು ಹೊರಬರಬೇಕು ಅಂತ ತೀರ್ಮಾನ ಮಾಡಿ ಈ ಕುಡ್ತನ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಕುಡ್ತನ ಬಿಡಬೇಕು ಅಂತ ಆಲೋಚನೆ ಮಾಡಿದಾಗ ಒಂದು ಸತ್ಯ ಅವನಿಗೆ ಗೊತ್ತಾಯ್ತದೆ. ನಾವನೇನು ತಿಳ್ಕೊಂಡಿದ್ದೆ, ನಾನು ಕುಡಿತಾ ಇದ್ದೀನಿ ಅಂತ. ಇಲ್ಲಿ ಉಲ್ಟಾಗಿರ್ತದೆ, ಕುಡ್ತಾನೆ ಇವನ್ನ ಕುಡಿತಾ ಇರ್ತದೆ. ನಾನು ಕುಡ್ತದ ಬಾಟ್ಲ ಕೈಲಿ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರ್ತೇನೆ. ಇಲ್ಲಿ ಉಲ್ಟಾಗಿರ್ತದೆ, ಕುಡ್ತದ ಬಾಟ್ಲೆ ಅವ್ನ ಕೈನ ಹಿಡಿದಿರ್ತದೆ. ಈ ಬಂಧನದಿಂದ ಅವ್ನ ಕೈಲಿ ಬಿಡಿಸ್ಕೊಳಕ್ ಸಾಧ್ಯನೇ ಆಗಲ್ಲ. ಆಗ ಅವನಿಗೆ ಬಲಿಯಾಗಿ ರೆಡಿ ಆಗ್ಬಿಟ್ಟಿರ್ತಾನೆ. ಆಗ ಅವನಿಗೆ ತಪ್ಪನ ಅರಿವಾಗ್ತದೆ. ಅವಾಗ ಯೋಚನೆ ಮಾಡ್ತಾನೆ, ಭಗವಂತ ನಾನು ನಿನ್ ಕೈ ಬಿಟ್ಬಿಟ್ನೋ, ಇಲ್ಲ ನೀ ನನ್ನ ಕೈ ಬಿಟ್ಬಿಟ್ನೋ, ನಿನ್ನ ಕೃಪೆ ನನಗೆ ಬೇಕು, ನಾನು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತೇನೆ. ಈ ರೀತಿ ಯೋಚನೆ ಮಾಡ್ತಿದ್ದ ತಕ್ಷಣದಲ್ಲೇ ಅವ್ರ ತಂದೆ ತೀರೋಗ್ಬಿಡ್ತಾರೆ. ತಂದೆ ತೀರೋದಾಗ ಇವನಿಗೆ ಆ ತಂದೆ ತೀರೋಗಿರೋದನ್ನ ಸನ್ನಿವೇಶನ ಎದುರ್ಸಕ್ಕಾಗಲ್ಲ. ಆ ಒಂದು ಸಂದರ್ಭದಲ್ಲಿ ಭಯ ಆಯ್ತದೆ, ಬೇಜಾರಾಯ್ತದೆ, ಮತ್ತೊಂದು ಎಲ್ಲ ಆಯ್ತದೆ. ಆದ್ರೆ ಅವ್ರ ತಂದೆ ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಸಾರ್ವಜನಿಕರೆಲ್ಲ ಬಂದು ಶ್ರದ್ಧಾಂಜಲಿ ಸಲ್ಲಿಸಿ ಅವ್ರ ತಂದೆ ಬಗ್ಗೆ ಒಳ್ಳೆ ಮಾತಾಡಿ ಟಿವಿಲಿ ಪೇಪರ್ಲಿ ಎಲ್ಲ ಅವ್ರದ್ದು ಪ್ರಕಟ ಆಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಇದನ್ನೆಲ್ಲ ಎದುರ್ಸಕ್ಕಾಗ್ದೇನೆ ಅವ್ರ ತಂದೆ ಸತ್ತಿರೋದನ್ನೂ ಧಿಕ್ಕರಿಸಿ ಅವ್ನಿಗೆ ಕುಡಿಯಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತದೆ. ಹಾಗೂ ಅವ್ರ ತಂದೆ ಸತ್ತಿರೋದನ್ನು ದೂರ ಮಾಡಿ ಅವನು ಬಾರ್ಗೋಗಿ ಕುಡಿಯಕ್ ಶುರು ಮಾಡಿದಾಗ ಪೇಪರ್ ತೆಗಿತೀನಲ್ಲಿ ನೋಡಿದ್ರೆ ಅವ್ರ ತಂದೆ ಫೋಟೋ ಇರ್ತದೆ. ಅವ್ರ ತಂದೆ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಆಗ ಅವನೊಂದು ಹೇಳ್ತಾನೆ, ಭಗವಂತ ನೀ ನನ್ಗೆ ನಮ್ಮ ಅಪ್ಪನ ತರ ಅವಕಾಶ ಕೊಟ್ಟಿದ್ರೆ ನಮ್ಮ ಅಪ್ಪನ ತರ ಆಗೋಗ್ಬಿಡ್ತಿದ್ದೆ. ನೀ ನಂಗೆ ಅವಕಾಶ ಕೊಡ್ಲಿಲ್ಲ, ಸಮಾಜ ನಂಗೆ ಅವಕಾಶ ಕೊಡ್ಲಿಲ್ಲ, ಸಮಾಜ ನಂಗೆ ಈ ತರದ ಅವಕಾಶ ಕೊಟ್ಟಿಲ್ಲ, ನಾನು ನಮ್ಮ ಅಪ್ಪನ ತರ ದೊಡ್ಡ ವ್ಯಕ್ತಿ ಆಗ್ಬಿಡುವೆ, ನನಗೆ ಕುಟುಂಬನ ಅವಕಾಶ ಕೊಡ್ಲಿಲ್ಲ ಅಂತ ಸಮಾಜನ, ಕುಟುಂಬನ, ಭಗವಂತನ ನಿಂದನೆ ಮಾಡಕ್ ಶುರು ಮಾಡ್ತಾನೆ. ಆಗ ಅವನಿಗೆ ಒಂದು ಆಧ್ಯಾತ್ಮಿಕವಾಗಿ ಅರಿವಾಯಿತು. ಅವರ ಅಜ್ಜಿ ರೂಪದಲ್ಲಿ ಬಂದು ಒಂದ್ ಮಾತು ಹೇಳ್ತಾರೆ, ಸರಿಯಪ್ಪ, ಸಮಾಜ ಸರಿ ಇಲ್ಲ, ಮನೆ ಸರಿ ಇಲ್ಲ, ದೇವರು ಸರಿ ಇಲ್ಲ, ನೀನ್ ಸರಿನಾ? ಇಷ್ಟು ದಿನದಲ್ಲಿ ಸಮಾಜಕ್ಕೆ ಏನ್ ಕೊಟ್ಟೆ, ಮನೆಗೆ ಏನ್ ಕೊಟ್ಟೆ, ಭಗವಂತನಿಗೆ ಏನ್ ಕೊಟ್ಟೆ, ನಿನ್ನ ನನಗೆ ಲೆಕ್ಕ ಕೊಡು ಅಂತ ಅವ್ರ ಅಜ್ಜಿ ರೂಪದಲ್ಲಿ ಬಂದು ಕೇಳ. ಆಗ ಅವ್ನ ತಪ್ಪನ ಅವ್ನು ಅರಿವಾಗಿದೆ. ಹೌದಲ್ವಾ, ಇಷ್ಟು ದಿನ ನಾನು ಕುಡ್ದು ಮನೆಗೂ ಏನು ಮಾಡ್ಲಿಲ್ಲ, ಸಮಾಜಕ್ಕೂ ಏನು ಮಾಡ್ಲಿಲ್ಲ, ದೇವ್ರಿಗೂ ಏನು ಮಾಡ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ನ ತಪ್ಪನ ಅವನು ಅರ್ಥಕೊತೇನೆ. ಆಗ ಒಂದು ಕ್ಷಣ ಬದಲಾವಣೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ತೇನೆ. ಆವಾಗ ಯೋಚನೆ ಮಾಡ್ತೇನೆ, ನಾನು ಕುಡಿಯುವಂತ ವ್ಯಕ್ತಿನ ನಂಬ್ತೀನ ಅಂತ. ಆದ್ರೆ ಕುಡಿಯೋನ್ನ ಯಾರು ನಂಬಲ್ಲ. ಅವಾಗ ಇವನು ಎಲ್ಲಾರು ನಂಬಿಸೋದನ್ನ ಬಿಟ್ಟು ಭಗವಂತನ ನಂಬ್ಕೊಂಡು ಕುರ್ತದಿಂದ ದೂರ ಆಗ್ತಾನೆ. ದಿನಗಳು, ವಾರಗಳು, ವರ್ಷಗಳು ಕಳೀತದೆ. ಯಾರ್ಯಾರು ಹೋಗಿದ್ರು ಕೊನೆಗೆ ಸಮಾಜ ಹೋಗಿರ್ತದೆ, ಸಮಾಜ ವಾಪಸ್ ಬರ್ತದೆ, ಕುಟುಂಬ ವಾಪಸ್ ಬರ್ತದೆ, ಜೊತೆಗೆ ಭಗವಂತನ ಅವನ ಜೊತೆ ನಿಲ್ಲಿಸ್ತಾನೆ. ಅದಕ್ಕೋಸ್ಕರ ಇದನ್ನ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ನಾವು ಕರಿತೀವಿ. ನಾವು ಭಗವಂತನ ದಾರಿಲಿ ಹೋದ, ಅದಕ್ಕೆ ನಾನು ಭಗವಂತನ ಫೌಂಡರ್ ಮಾಡ್ಕೊಂಡಿರೋದು.
ಎಲ್ಲ ಕೈ ಬಿಟ್ಟು ಭಗವಂತ ನನ್ನ ಕೈ ಬಿಡ್ಲಿಲ್ಲ, ಕೈ ಬಿಡ್ಲಿಲ್ಲ. ಹೌದು, ನನ್ನನ್ನು ಯಾರು ನಂಬಿಲ್ಲ, ಭಗವಂತ ನನ್ನ ನಂಬ್ದ. ಹೌದು. ಅದಕ್ಕೋಸ್ಕರ ಇವಾಗಲೂ ಭಗವಂತನ ಫೋಲ್ಡರ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿ ಕುರ್ತು ಚಟಕ್ಕೆ ಬಲಿಯಾದ ದಯವಿಟ್ಟು ಈ ಸಂಸ್ಥೆ ಕಾರ್ಯಕ್ರಮ ಸಹಾಯ ತಗೊಳ್ಳಿ, ಖಂಡಿತವಾಗ್ಲೂ ನೀವು ಕೊಡ್ತಾ ಬಿಡ್ತೀವಿ. ಭಗವಂತನ ಫೌಂಡರ್ನಲ್ಲಿ ಭಗವಂತನ ಹೆಸರು ಇಟ್ಕೊಂಡು ಬಸವ ಮಾರ್ಗದಲ್ಲಿ ಬಂದಂಥ ದುಶ್ಚಟಕ್ಕೆ ಬಲಿಯಾದಂಥವ್ರು ಎಲ್ಲರೂ ಕೂಡ ಬದಲಾಯಿಸಬೇಕು ಅಂತ ಹೊರಟಿದ್ದೀರಿ. ತುಂಬ ಅದ್ಭುತವಾದ ಕೆಲಸ. ಒಳ್ಳೇದಾಗಲಿ ಬಸವರಾಜ್ ಅವರು, ನಿಮಗೆ ಒಂದು ಅಪರೂಪದ ಕಾರ್ಯಕ್ರಮಗಳು ಇವೆಲ್ಲ ನನಗೆ ಆ್ಯಕ್ಚುಲಿ. ಸೊ ನಾನು ರೆಡಿ ಮಾಡೋಕೆ ಹೋಗಿಲ್ಲ ಸರ್, ನನ್ನನ್ನು ಭಗವಂತ ರೆಡಿ ಮಾಡ್ತಾವನೆ, ನನ್ನಂಥವ್ರನ್ನ ಭಗವಂತ ರೆಡಿ ಮಾಡ್ತಾವನೆ. ಎಲ್ಲರೂ ಕೈ ಬಿಟ್ಟವ್ರಿಗೆ ನಮಗೆ ಖಂಡಿತ ಭಗವಂತ ಇದ್ದೇ ಇರ್ತಾನೆ. ಭಗವಂತನ ಜೊತೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಎಷ್ಟು ವರ್ಷದ ನೀವು ಕೂಡ ಆಯ್ತಾ ದುಶ್ಚಟಕ್ಕೆ ಬಲಿಯಾಗಿದ್ರಿ? ನಾನು 17 ವರ್ಷ ಬಲಿಯಾಗಿದ್ದೆ ಸರ್. 17 ವರ್ಷ. ಅದ್ರ 10 ವರ್ಷ ಆದ್ಮೇಲೆ ನಂಗೆ ಅರಿವು ಆಯ್ತು ನಾನು ತಪ್ಪು ಮಾಡ್ತಿದ್ದೆ ಅಂತ. 7 ವರ್ಷ ಸತತ ಪ್ರಯತ್ನ ಪಟ್ಟೆ, ಬಿಡಕ್ಕಾಗಿಲ್ಲ. ಅದಾದ್ಮೇಲೆ ಈ ಕಾರ್ಯಕ್ರಮ ಸಂಸ್ಥೆ ಅಮೃತ ರೋಗಿ ದೇವರುಗಳ ಸಹಾಯದಿಂದ ಇವತ್ತು ವ್ಯಸನ ಮುಕ್ತವಾದ ಜೀವನ. ನೀವು ಹೇಗೆ ಬಿಟ್ರಿ? ಅದೇ ಸರ್, ಈಗ ಸಮಸ್ಯೆ ನನಗಿತ್ತು, ನಾನು ಬಿಡಬೇಕು ಅಂತ ಪ್ರಯತ್ನ ಪಟ್ಟೆ, ಬಿಡಕ್ಕೆ ಸಾಧ್ಯಗಳೇ ಆಗ್ತಿರಲಿಲ್ಲ. ಅದೇ ನನಗೆ ಮೊದಲ ಹಂತದ ಚಿಕಿತ್ಸೆ ಸಿಗ್ತಿರಲಿಲ್ಲ. ನಿಲ್ಲಿಸಿದ ತಕ್ಷಣ ನನಗೆ ಮೊದಲ ಹಂತದ ಚಿಕಿತ್ಸೆ ಬೇಕಿತ್ತು. ಅದು ಯಾವ ಆಸ್ಪತ್ರೆಗೂ ಸಿಗ್ತಾ ಇರ್ಲಿಲ್ಲ, ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಈ ಚಿಕಿತ್ಸೆ ಸಿಗದೇನೆ ನನ್ನ ಕೈಲಿ ಮಾಡಕ್ ಆಗ್ತಿರ್ಲಿಲ್ಲ. ಇದರಿಂದ ನಾನು ಪೂಜ್ಯ ಸ್ವಾಮಿಗಳೇ ಆದಂಥ ಸುತ್ತೂರು ಶ್ರೀಗಳಿಂದ ಮತ್ತೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಅವ್ರು ಮಾಡ್ತಿದ್ದ ಈ ಉಚಿತ ಕುರ್ತಾ ಬಿಡಿಸೋ ಶಿಬಿರದ ಅಲ್ಲಿ ಅವ್ರ ಆಯೋಧ್ಯಗಳನ್ನ ನೋಡಿ ಅವ್ರು ಮಾಡ್ತಿದ್ದ ಕೆಲಸದಿಂದ ಇನ್ಸ್ಪೈರ್ ಆಗಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ನಾನು ಕುರ್ತಾ ಮುಕ್ತ ಜೀವನನ ನಡೆಸಿ ಈ ಸಂಸ್ಥೆನ. ಎಷ್ಟು ವರ್ಷಗಳಾಯ್ತು ನೀವು ಕುರ್ತಾ ಬಿಡೋದಕ್ಕೆ ನೀವು ಟ್ರೈ ಮಾಡಿ? ಕುರ್ತಾ ಬಿಟ್ಟ ಟ್ರೈ ಕುರ್ತಾ ಬಿಡಬೇಕು ಅಂತ ನೀವು ಟ್ರೈ ಮಾಡಿ? ನಾನು ಹೆಚ್ಚು ಸರಿ ಸುಮಾರು 2012ರಲ್ಲಿ ನಾನು ಕುರ್ತಾ ಬಿಡಕ್ಕೆ ಶುರು ಮಾಡಿದ್ದು ಅಂತ ಪ್ರಯತ್ನ ಪಡ್ತೀನಿ. ಅಲ್ಲಿಂದ 7 ವರ್ಷ ಕುಡಿತೀನಿ. 2019 ಅಕ್ಟೋಬರ್ 27ಕ್ಕೆ ಕುರ್ತಾನ ಸ್ಟಾಪ್ ಮಾಡ್ತೀನಿ. 7 ವರ್ಷ ಬೇಕಾಯ್ತು ನಿಮ್ಗೆ? 6 ವರ್ಷ ಆಯ್ತು. 6ರಿಂದ 6.5 ವರ್ಷ ಅಂತ ಅನ್ಕೊಳ್ಳೋಣ. ಬಟ್ ಇಲ್ಲಿಗೆ ಬಂದವ್ರನ್ನ ನೀವು ಕೇವಲ 90 ದಿನಗಳಲ್ಲಿ ಬಿಡಿಸ್ತೀರಿ ಅಂದ್ರೆ ಹೇಗೆ? ನಿಮ್ಗೆ ಅವಾಗ ಸಿಗದಿರುವಂತ ಒಂದು ಸವಲತ್ತುಗಳು ಇವಾಗ ಜನಗಳಿಗೆ ನೀವು ಈಸಿಯಾಗಿ ಕೊಡ್ತಾ ಇದ್ದೀರಾ. ಈಸಿಯಾಗಿ ಮಾರ್ಗ ಕಂಡುಕೊಂಡ್ಬಿಟ್ರಿ? ಕಂಡುಕೊಂಡೆ. ಈಗ ಉದಾಹರಣೆಗೆ 90 ದಿನ ಬೇಕು ಅನ್ನೋದೆಲ್ಲ ಇತ್ತು. ಆ ವಿಷಯಗಳು ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಆರೋಗ್ಯ ಸರಿ ಮಾಡ್ಕೊಡ್ತೀವಿ. ಆರೋಗ್ಯ ಸರಿ ಆದ್ರೆ ಆಸ್ಪತ್ರೆಯಿಂದಲೇ ಕುರ್ತಾ ಬಿಟ್ಬಿಡ್ಬೋದು ಅವರು. ಇದೆಲ್ಲೂ ಇಲ್ಲ, ಕುರ್ತಾನ ಬಿಡ್ಸಕ್ ಯಾವ ಆಸ್ಪತ್ರೆ ಇಲ್ಲ. ಇಲ್ಲಿ ಆಸ್ಪತ್ರೆಯಿಂದನೇ ಕುರ್ತಾ ಬಿಡ್ಸಕ್ ನಾವು ಫಸ್ಟ್ ಪ್ರಯತ್ನ ಕೊಡ್ತೀವಿ. ಮನೆಯವರು ವ್ಯಕ್ತಿ ನಾವು ಸೇರ್ಕೊಂಡು ಫಸ್ಟ್ ಅದ ಕುರ್ತಾನ ಸ್ಟಾಪ್ ಮಾಡಿ ಒಂದು ಪ್ರೋಟೋಕಾಲ್ ಕೊಡ್ತೀವಿ. ಅವ್ನು ಮನೆಗೆ ಹೋಗಿ ಫಾಲೋ ಅಪ್ ಮಾಡ್ಕೊಂಡ್ಬಿಡ್ಬೋದು ಒಂದು 5 ದಿನದಲ್ಲೇ. ಹಪ್ಪಿ ಅಲ್ಲ ಆಗಿಲ್ಲ ಅಂದಾಗ ನೆಕ್ಸ್ಟ್ ರಿಹಾಬಿಲಿಟೇಷನ್ಗೆ ಪ್ಲಾನ್. ಓಕೆ ಓಕೆ, ಅದು ಎರಡನೇ ಹಂತ. ಓಕೆ, ಅಲ್ಲೂ ಬಿಡಕ್ಕಾಗಿಲ್ಲ, ಇನ್ನೂ ಸ್ವಲ್ಪ ದಿನ ರಿಹಾಬಿಲಿಟೇಷನ್ ಅವಶ್ಯಕತೆ ಇರ್ತದೆ. ಓಕೆ, ನನ್ಗೇನ್ ಗೊತ್ತಾ ಸರ್, ಕುಡಿಯುವಂತ ವ್ಯಕ್ತಿ ಬಸವ ಮಾರ್ಗಕ್ಕೆ ಬಂದ್ಮೇಲೆ ಅವ್ನ ವ್ಯಾಪಾರ ಉಳಿಬೇಕು, ಅವನ ಕುಟುಂಬ ಉಳಿಬೇಕು, ಅವನ ಉದ್ಯೋಗ ಉಳಿಬೇಕು, ಮತ್ತೆ ಅವನು ಸಮಾಜದಲ್ಲಿ ಏನೇನ್ ಕಳ್ಕೊಂಡು ಎಲ್ಲ ಪಡಿಬೇಕು. ಅದಕ್ಕೋಸ್ಕರ ಅವ್ನು ಬೇಗ ಮನೆಗೆ ಹೋಗ್ಬೇಕು ಅನ್ನೋ ಉದ್ದೇಶ. ಕರೆಕ್ಟ್. ಬಸವರಾಜ್ ಅವರು ಮಾತಾಡ್ತಾ ಹೇಳ್ತಾರೆ, ನಾನು ಕುಡಿಯೋದನ್ನ ಬಿಡೋದಕ್ಕೆ ಕಡಿಮೆ ಅಂದ್ರೆ ನನಗೆ 6.5-7 ವರ್ಷ ಹತ್ರ ಆಯ್ತು. ಈ ದುಶ್ಚಟಕ್ಕೆ ಬಲಿಯಾದಂತವ್ರು ಇಲ್ಲಿಗೆ ಈ ಒಂದು ಸೆಂಟರ್ಗೆ ಹೆಣ್ಣು ಮಕ್ಕಳು ಇಲ್ಲ ಗಂಡಸರು? ಇಲ್ಲ ಸರ್, ಈಗ ನಾನು 4 ವಿಭಾಗ ಮಾಡ್ಕೊಂಡಿದ್ದೀನಿ. ಅದನ್ನ ನಿಮ್ಗೆ ತೋರಿಸಿಲ್ಲ. ಒಂದು ವಿಭಾಗ ಇಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಮಾಡ್ತಾ ಇರೋದು. ಇನ್ನೊಂದು ದೊಡ್ಡ ಜವಾಬ್ದಾರಿ, ತುಂಬಾ ದೊಡ್ಡ ಜವಾಬ್ದಾರಿ, 18 ವರ್ಷದಿಂದ ಕೆಳಗಡೆ ಅಪರಾಧ ಕೃತ್ಯಗಳಿಗೆ ಬಲಿಯಾದಂತ ಮಕ್ಕಳುಗಳು, ವ್ಯಸನಕ್ಕೆ ದಾಸರಾದವ್ರನ್ನ ಇನ್ನೊಂದು ಬ್ರಾಂಚ್ ಮಾಡ್ತಾ ಇದ್ದೀನಿ. ಅದು ಹುಡುಗಿರ್ಗ ಹುಡುಗರ್ಗ? ಗಂಡ್ ಮಕ್ಳಿಗೆ ಮಾತ್ರ. ಗಂಡ್ ಮಕ್ಳಿಗೆ 18 ವರ್ಷದಿಂದ ಕೆಳಗಡೆ ಇದ್ದವ್ರಿಗೆ. ಓಕೆ, 18 ವರ್ಷದ ಮೇಲ್ಪಟ್ಟಂತ ಅವರು ಗಂಡಸರಿಗೆ ಬೇರೆ ರಿಹಾಬಿಲಿಟೇಷನ್. ಇದು ಆಸ್ಪತ್ರೆ ಮಹಿಳೆಯರಿಗೆ ಇದು ಮೀಸಲಾಗಿರ್ತಾ ಇದ್ವಿ ಈ ಸರಸ್ವತಿಪುರಂ ಬ್ರಾಂಚ್. ಓಕೆ, ಇಲ್ಲಿ ಹಾಸ್ಪಿಟಲ್ ಮಹಿಳೆಯರಿಗೆ ಮೀಸಲಾಗಿರ್ತಿದ್ರಿ ಅಂತ ಹೇಳಿದ್ರಿ. ಇಲ್ಲಿ ದುಶ್ಚಟಕ್ಕೆ ಬಲಿಯಾದಂತ ಮಹಿಳೆಯರು, ಹೆಣ್ಣು ಮಕ್ಕಳು, ತರುಣಿಯರು ಕೂಡ ಇಲ್ಲಿಗೆ ಬರ್ತಾರೆ. ಯಾರು ಬೇಕಾದ್ರೂ ಬರ್ಬೋದು. ಈ ಸಂಪೂರ್ಣ ಆಸ್ಪತ್ರೆ ಅದ್ರ ಜೊತೆಗೆ ರಿಹಾಬಿಲಿಟೇಷನ್, ಲೇಡೀಸ್ ರಿಹಾಬಿಲಿಟೇಷನ್ ಮಾಡ್ಕೊಳ್ತಾ ಇದ್ವಿ. ಇದು ಸಂಪೂರ್ಣವಾಗಿ ಅದಕ್ಕೇನೆ ಆಗೋದು? ಸಂಪೂರ್ಣ ಅದಕ್ಕೋಸ್ಕರ. ಓಕೆ, ಈಗ 18 ವರ್ಷದ ಮೇಲಾದ ಈಗ ನಾವು ಈಗ ಹೆಣ್ಣು ಮಕ್ಕಳು ಕೂಡ ಕೆಲವೊಂದು ಚಟಗಳಿಗೆ ದಾಸರಾಗ್ತಾರೆ ಅಂತ ಹೇಳಿದ್ರಿ. ಯಾವ ಚಟಗಳಿಗೆ ದಾಸರ ಆಗ್ಬೋದು ಸರ್? ದಾಸರಾಗಕ್ಕೆ ಸಾವಿರಾರು ಚಟಗಳು ಇದೆ ಸರ್, ಒಂದು ಅಂತ ಇಲ್ಲ. ನಿಮ್ಗೆ ಪ್ರಮುಖವಾಗಿ ಬರುವಂತದ್ದೇನೋ ಡ್ರಿಂಕ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಗಾಂಜಾಗಳು ಇರ್ಬೋದು, ಅದಾದ ನಂತರ ಮೊಬೈಲ್ ಇರ್ಬೋದು, ಇಲ್ಲ ಮತ್ತೊಂದು ಯಾವ್ದೋ ಸಣ್ಣ ಪುಟ್ಟ ಮೊಬೈಲ್, ಅದು ದೊಡ್ಡ ಎಲ್ಲ ದೊಡ್ಡ ಚಟಗಳೇ. ಕಣ್ಣಿಗೆ ಒಂದಷ್ಟು ಚಟಗಳು ಕಣ್ಣೆದುರುಗಡೆ ಕಾಣ್ತಾ ಇದೆ, ಆದ್ರೆ ಕಣ್ಣಿಗೆ ಕಾಣ್ತದ 100 ಚಟಗಳಿದೆ. ಎಲ್ಲದಕ್ಕೂ ಈ ಕಾರ್ಯಕ್ರಮ ಸಹಾಯ ಮಾಡ್ತಿದೆ ಸರ್. ಸೂಪರ್. ಫುಡ್ ಇರ್ಬೋದು, ಶುಗರ್ ಇರ್ಬೋದು, ಬೇರೆ 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 ತರದೆಲ್ಲದಕ್ಕೂ. ಕೆಲವೊಂದ್ಸಲ ನೋಡಿ, ನಾವು ಈಗ ಪೊಲೀಸರು ಕೆಲವೊಂದು ಇದನ್ನೆಲ್ಲ ರೈಡ್ ಮಾಡ್ತಾರೆ. ಆಕ್ಚುಲಿ ಅವಾಗ ಚಿಕ್ಕ ಚಿಕ್ಕ ಹುಡುಗಿಯರುಗಳೆಲ್ಲ ಅಲ್ಲಿ ಇರ್ತಾರೆ, ಗಾಂಜಾ ಎಲ್ಲ ಹೊಡಿತಾ ಇರ್ತಾರೆ.
ಆಮೇಲೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲೇ ಕಾಲೇಜುಗಳಲ್ಲೇ ಶ್ರೀಮಂತ ಹೆಣ್ಮಕ್ಳು ಇರ್ತಾರೆ, ಅವ್ರುಗಳೆಲ್ಲ ಇಲ್ಲಿಗೆ ಬರ್ಬೋದಲ್ಲ ಸರ್? ಯಾರು ಬೇಕಾದ್ರೆ ಬರ್ಬೋದು ಸರ್. ಬರೀ ಪುರುಷರಿಗೋಸ್ಕರ ಮೀಸಲಾಗಿದ್ದಂಥ ಬಸವ ಮಾರ್ಗ ಈಗ ಹೆಣ್ಣು ಮಕ್ಕಳು ಈ ಸಮಸ್ಯೆ ಬಳಲ್ತಾ ಇದ್ದವ್ರಿಗೆ ಈ ಸೇವೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಇದೀವಿ ಸರ್. ಇಲ್ಲಿ ಪ್ರಾಮಾಣಿಕವಾಗಿ ಯಾರು ಬೇಕಾದ್ರೂ ಬರ್ಬೋದು, ಅದ್ರ ಚಿಕಿತ್ಸೆನ ಪಡ್ಕೋಬೋದು. ಅದು ಅಲ್ಲದೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ನೇಮಿಸ್ತಾ ಇದ್ದೀವಿ ಸರ್ ಎಲ್ಲ. ಹೌದು, ಸ್ಪೆಷಲ್ ಆಗಿ ಮಹಿಳೆಯರು ನೋಡ್ಕೊಳ್ಬೇಕು. ಹಾಗೆ 18 ವರ್ಷದಿಂದ ಎಷ್ಟು ವರ್ಷದವರೆಗೂ ಮಹಿಳೆಯರು ಇಲ್ಲಿಗೆ ಎಂಟ್ರಿ ಇದೆ ಸರ್? ಇಲ್ಲಿ ಅವ್ರಿಗೆ ಆರೋಗ್ಯ ಸ್ಥಿತಿ ಎಷ್ಟು ಶಕ್ತಿ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಅದೇ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಂಥ ಶಕ್ತಿ ಇರಬೇಕು, ಅಂಥವ್ರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಸ್, ಮಹಿಳೆಯರು ಕೂಡ ಕೆಲವೊಂದ್ಸಲ ಹೇಳಿದ್ನಲ್ಲ, ಹುಡುಗಿಯರು ತರುಣಿಯರು ಈಗ ದೊಡ್ಡ ದೊಡ್ಡ ಕಾಲೇಜುಗಳೆಲ್ಲ ಓದ್ತಿರ್ತಾರೆ. ಕೆಲವೊಂದ್ಸಲ ಎಲ್ಲೋ ಒಂದು ಕಡೆ ಬಾರ್ಗಳೆಲ್ಲ ಬ್ಯಾನ್ಗಳಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಹುಡುಗಿಯರು ಕೆಲವೊಂದು ಕೆಟ್ಟ ಚಟಗಳಿಗೆ ದಾಸರಾಗಿರ್ತಾರೆ. ಅಂಥವರು ಕೂಡ ಈ ಒಂದು ಫೌಂಡೇಶನ್ಗೆ ಬಂದು ತನ್ನ ಕೆಟ್ಟ ಚಟಗಳನ್ನ ಬಿಟ್ಟು ಹೋಗುವಂಥ ಎಲ್ಲ ಮಾರ್ಗನೂ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ಬಸವ ಮಾರ್ಗ. ಬಸವ ಮಾರ್ಗ ಫೌಂಡೇಶನ್ ಬಸವರಾಜ್ ಅವರು ಇದ್ದಾರೆ. ಈಗ ಇದುವರೆಗೆ ಎಷ್ಟು ಕ್ಯಾಂಪ್ಗಳಾಯಿತು ನಿಮ್ಮಲ್ಲಿ? ಈಗ ನೆಕ್ಸ್ಟ್ ಕ್ಯಾಂಪ್ ಯಾವಾಗ ಶುರುವಾಗುತ್ತೆ? ಎಷ್ಟನೇ ಕ್ಯಾಂಪ್ ಅದು? ಈ ಕ್ಯಾಂಪು ನನ್ನ ಜೀವನದ ತುಂಬ ವಿಶೇಷವಾಗಿರುವಂಥ ಕ್ಯಾಂಪು. ಯಾಕಪ್ಪ ಅಂತ ಹೇಳಿದ್ರೆ 55ನೇ ಕ್ಯಾಂಪ್ ಮಾಡ್ತಾ ಇದೀವಿ ನಾವು. ಜೊತೆಗೆ ಈ ಕ್ಯಾಂಪಲ್ಲಿ ನಾವು ಫಸ್ಟ್ ಟೈಮ್ ಮಹಿಳೆಯರಿಗೋಸ್ಕರನೂ ಈ ಕ್ಯಾಂಪಲ್ಲಿ ಅವಕಾಶಗಳನ್ನ ನಾವು ಕೊಡ್ತಾ ಇದ್ವಿ. ಇದೇ ಜಾಗದಿಂದ ಆರಂಭ, ಇದೇ ಜಾಗದಿಂದ ಅವ್ರಿಗೆ ಹೊಸದಾಗಿ ಕುರ್ತಾ ಬಿಡಿಸುವ ಶಿಬಿರದಲ್ಲಿ ಮಹಿಳೆಯರಿಗೆ ಉಚಿತವಾಗಿ 10 days ಭಾಗಿಯಾಗ್ತದೆ. ಯಾವಾಗ ಡೇಟ್ ಯಾವಾಗ? ಅದು ಬರೋ ತಿಂಗಳು ನವೆಂಬರ್ 9ರಿಂದ 18ನೇ ತಾರೀಕು ತನಕ ಇರ್ತದೆ. ಇದು ಸಂಪೂರ್ಣ ಉಚಿತವಾಗಿರ್ತದೆ. ಇದರಲ್ಲಿ ಪುರುಷರು ಮತ್ತೆ ಮಹಿಳೆಯರು ಇಬ್ರು ಭಾಗಿಯಾಗಬಹುದು. ಮಹಿಳೆಯರೇ ಪ್ರತ್ಯೇಕ, ಕ್ಯಾಂಪ್ಗೆ ಭಾಗಿಯಾಗಬಹುದು. ಆದ್ರೆ ಈ ಸೆಂಟರ್ ಸ್ಪೆಷಲಿ ಮಹಿಳೆಯರಿಗೆ, ಇದು ಸ್ಪೆಷಲ್ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗೆ ಕ್ಯಾಂಪ್. ಎಸ್ ವೀಕ್ಷಕರೇ, ನವೆಂಬರ್ 9ನೇ ತಾರೀಕಿಂದ ಮತ್ತೊಂದು ಕುಡಿತದ ಚಟಕ್ಕೆ ದಾಸಾದಂತವನ್ನ ಬಿಡಿಸುವಂತಹ ಒಂದು ಕ್ಯಾಂಪ್ ನಡೀತಾ ಇರುವಂತದ್ದು. ಇದು 54ನೇ ಕ್ಯಾಂಪ್. 54ನೇ ಕ್ಯಾಂಪ್. 55 ಮುಗಿದು 55ಕ್ಕೆ ಕಾಲಿಡ್ತಾ ಇದ್ದೀವಿ ಆಕ್ಚುಲಿ. ಹಾಗೆ ಈ ಒಂದು ಸೆಂಟರ್ ಏನಿದೆ, ಮಹಿಳೆಯರಿಗೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಹೈಟೆಕ್ ಆಗಿರುವಂತಹ, ಸುಸಜ್ಜಿತವಾಗಿರುವಂತಹ ಎಲ್ಲ ಬೆನಿಫಿಟ್ಗಳನ್ನು ಕೂಡ ಒಳಗೊಂಡಂತಹ ಒಂದು ಹೈಟೆಕ್ ಸೆಂಟರ್ ಇದೆ ಅಂತಂದ್ರೆ, ರಿಹ್ಯಾಬಿಟೇಷನ್ ಸೆಂಟರ್ ಇದೆ ಅಂತಂದ್ರೆ ಅದು ಮೈಸೂರಿನ ಸರಸ್ವತಿಪುರಂ ಇರುವಂಥದ್ದು. ಹೆಮ್ಮೆ ಪಡುವಂಥ ವಿಚಾರ ಏನಂದ್ರೆ, ಮಹಿಳೆಯರು 18 ವರ್ಷದ ಮೇಲ್ಗಿರುವಂಥ ಹುಡುಗಿಯರಿಂದ ಹಿಡಿದು ಮಹಿಳೆಯರು ಎಲ್ಲ ವಯಸ್ಸಿನ ಹೆಣ್ಮಕ್ಳು ಕೂಡ ಈ ಒಂದು ಸೆಂಟರ್ಗೆ ಬರ್ಬೋದು. ಬರೀ ಪುರುಷರಿಗೋಸ್ಕರ ರಿಹ್ಯಾಬಿಲಿಟೇಷನ್ ನಡೆಸ್ತಿದ್ದಂಥ ಬಸವ ಮಾರ್ಗ ಇನ್ನು ಮುಂದೆ ಹೆಣ್ಮಕ್ಳಿಗೋಸ್ಕರ ಹೊಸದಾಗಿ ಒಂದು ಮಾನಸಿಕ ಆಸ್ಪತ್ರೆ ಜೊತೆಗೆ ರಿಹ್ಯಾಬಿಲಿಟೇಷನ್ನ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಮಾರ್ಗ ಹಾಗಾದ್ರೆ ಇಲ್ಲಿ ಏನೇ ನಡೆಯುತ್ತೆ ಎಲ್ಲ ನೋಡ್ಕೊಂಬರೋಣ. ಹಾಸ್ಪಿಟ್ಲು, ಮೆಡಿಕಲ್ ಸ್ಟೋರು, ಬೆಡ್ಡು, ಬನ್ನಿ ಹಾಗಾದ್ರೆ ನೋಡೋಣ ಸರ್, ಖಂಡಿತ. ಬನ್ನಿ ಹಾಗಾದ್ರೆ ಈ ಬಿಲ್ಡಿಂಗ್ ನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ, ಏನೇನು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅಂತ. ಸರ್, ಈಗ ಮಹಿಳೆಯರ ಒಂದು ಕೇಂದ್ರ ಅಂದಾಗ ನಮಗೆ ಸೆಕ್ಯೂರಿಟಿ ಪರ್ಪಸ್ ತುಂಬಾ ಬೇಕಾಗುತ್ತೆ ಸರ್. ಸೊ ಹೇಗೆ ಸರ್ ಎಲ್ಲ? ಇಲ್ಲಿ ಸಂಪೂರ್ಣ ಎಲ್ಲಾ ಕಡೆ CC ಕ್ಯಾಮ್ರಾ ಅಳವಡಿಸಲಾಗಿದೆ. ಕೆಲವೊಂದು ಮುಖ್ಯವಾಗಿರುವಂಥ ಜಾಗಗಳನ್ನ ಬಿಟ್ಟು ಇನ್ನೆಲ್ಲ ಕಡೆ ಸೆಕ್ಯೂರಿಟಿಗೋಸ್ಕರ ನಾವು CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಒಂದು. ಎರಡನೇದು, ಇದಕ್ಕೆ 24/7 ಯಾವಾಗಲೂ ಇದಕ್ಕೆ ವಾಚ್ಮ್ಯಾನ್ಗಳು ಇದ್ದೇ ಇರ್ತಾರೆ. ಸೆಕ್ಯೂರಿಟಿ ಸಿಬ್ಬಂದಿ ಎಲ್ಲ ಇಲ್ಲೇ ಇರ್ತಾರೆ. ಜೊತೆಗೆ ಮಹಿಳಾ ಸಿಬ್ಬಂದಿಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರುವಂಥ 90% ಎಲ್ಲ ಮಹಿಳಾ ಸಿಬ್ಬಂದಿಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. 10% ಅಂದ್ರೆ ಉದಾಹರಣೆಗೆ ಸೆಕ್ಯೂರಿಟಿಗೆ ಇಲ್ಲ, ಕ್ಲೀನಿಂಗ್ ಲೇಡೀಸ್ನೇ ಮಾಡ್ಕೊಂಡಿದ್ದೀವಿ ನಾವು. ಸೆಕ್ಯೂರಿಟಿಗೆ ಡಾಕ್ಟರ್ಸ್ಗಳು, ಕೆಲವೊಂದು ಬ್ರದರ್ಸ್ಗಳು ಮಾತ್ರ ನಾವು ಇಲ್ಲಿ ಅವಶ್ಯಕತೆ ಇರುವಂತದ್ದು ಮಾತ್ರ ಪುರುಷರಿಗೆ ನಾವು ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಬಸವ ಮಾರ್ಗದ ಜೊತೆಗೆ ಒಂದಷ್ಟು ಮಹಿಳೆಯರಿಗೂ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಇದನ್ನ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಕೆಲವೊಂದು ಪ್ರತ್ಯೇಕ ಜಾಗ ಬಿಟ್ಟು ಎಲ್ಲ ಕಡೆ. ಯಾಕೆಂದ್ರೆ ಮಹಿಳೆಯರು ಅಂತ ಬಂದಾಗ ನಮಗೆ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿರ್ಬೇಕು. ಎಲ್ಲ ವ್ಯವಸ್ಥೆಗಳು ನಾವು ಮಾಡಿದ್ದೀವಿ ಸರ್. ಎಸ್, ನೀವೇ ನೋಡ್ಬೋದು, ಪ್ರತಿಯೊಂದು ICU ಇರ್ಬೋದು, ರೂಮ್ಗಳು ಇರ್ಬೋದು, ಮತ್ತೆ ರೂಮಲ್ಲೂ ಪ್ರತ್ಯೇಕವಾಗಿ ಅದನ್ನ ಕ್ಲೋಸ್ ಮಾಡಿರ್ತೀವಿ. ಗೊತ್ತಾಯ್ತು. ಎಲ್ಲ ವ್ಯವಸ್ಥಿತ. ಯಾವ್ದೇ ತರದ ಏನು ಸಮಸ್ಯೆ ಇಲ್ಲ, ಬೇಕಾದ್ರೆ ಮನೆಯವರು ನೋಡ್ಕೋಬಹುದು CC ಕ್ಯಾಮ್ರಾನ. ಅಲ್ಲ, ಅವ್ರ ಮನೇಲಿ ಮೊಬೈಲಲ್ಲಿ ಆ್ಯಪಲ್ಲಿ ಹಾಕೊಟ್ಬಿಡ್ತೀವಿ, ನೋಡ್ಲಿ ಏನ್ ಮಾಡ್ತಾರೆ ಗೊತ್ತಾಯ್ತು. ಎಸ್, ಸೊ ಮನೆಯವರು ಕೂಡ ಅಷ್ಟೇ. ಇಲ್ಲಿಗೆ ಏನಾದ್ರು ಯಾರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ, ಅವರು ಈ ಒಂದು ಸೆಂಟರ್ನಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಹಾಸ್ಪಿಟಲೈಸ್ ಮಾಡಿದ ನಂತರ ಅವ್ರ ಮನೆಯವರು ಕೂಡ ಬಂದು ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಮೊಬೈಲ್ ಆ್ಯಪಲ್ಲಿ ಹಾಕೊಟ್ಬಿಟ್ಟು ಅವ್ರ ಮನೇಲಿ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ಏನ್ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ನೋಡ್ಬೋದಲ್ಲ. ಎಲ್ಲ ಪ್ರಾಮಾಣಿಕವಾಗಿರೋದು ಯಾವ್ದು ಭಯ ಪಡಂಗೇನಿಲ್ವಲ್ಲ ಸರ್, ಎಲ್ಲ ಪ್ರಾಮಾಣಿಕವಾಗಿದೆ. ಏನು ಇದು ಬಸವ ಮಾರ್ಗ ಫೌಂಡೇಶನ್ ಮೈಸೂರಿನ ಸರಸ್ವತಿಪುರಂನಲ್ಲಿರುವಂಥದ್ದು. ಮಹಿಳೆಯರಿಗಾಗಿಯೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಿಹ್ಯಾಬಿಟೇಷನ್ ಸೆಂಟರ್ ವಿತ್ ಹಾಸ್ಪಿಟಲ್ನ ನಿರ್ಮಾಣ ಆಗಿರುವಂಥದ್ದು.
ಅದರ ರೂವಾರಿನೇ ಬಸವರಾಜ್ ಅವರು. ರೂವಾರಿ ಅನ್ನೋದಕ್ಕಿಂತ ಭಗವಂತನೇ ಫೌಂಡ್ರು ಅಂತ ಅಂದ್ಬಿಟ್ರೆ. ಇದಕ್ಕೆ ನಾನೇನು ರೋವರ್ ಇಲ್ಲ, ನಾನು ಹೇಳಲ್ಲ. ಯಾವಾಗಲೂ ನಮ್ಮ ಬಸವ ಮಾರ್ಗ 4 ಇದೆ. ನಾನು ಹಾಗೆ ಆಗ್ತಿದ್ದೆ ಮುಂದಿನ ದಿನಗಳಲ್ಲಿ. ಅದಕ್ಕೆಲ್ಲ ಭಗವಂತನೇ ಫೌಂಡರು, ಅದಕ್ಕೆಲ್ಲ ಸಾರ್ವಜನಿಕರೇ ಓನರ್. ಬನ್ನಿ ವೀಕ್ಷಕರೇ, ಇದು ಬಸವ ಮಾರ್ಗ ಫೌಂಡೇಶನ್. ಇದು ಇಲ್ಲಿ ಪೇಷಂಟ್ಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಸ್ಟೋರ್ನ ಇದು ಮಾಡ್ಕೊಂಡಿದ್ದೆ. ಓಕೆ, ಇಲ್ಲಿ ಕಸಗಳನ್ನ ಹಾಕಕ್ಕೆ ಡಬ್ಬ. ಓಕೆ, ಇದು ಈ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರ್ ಹೇಳೋದಲ್ಲ, ಇದು ಬರೀ ರಿಹ್ಯಾಬಿಟೇಷನ್ ಸೆಂಟರ್ ಅಷ್ಟೇ ಅಲ್ಲ, ಮೊದಲಿಗೆ ಇದು ಹಾಸ್ಪಿಟಲ್ ಕೂಡ ಹೌದು. ಇಷ್ಟು ಬಂದಂಥವ್ರಿಗೆ ನಾವು ಅಡ್ಮಿಷನ್ ಮಾಡ್ಕೊಳ್ಕಂತ ಇಟ್ಟಿರುವಂಥ ಫೈಲ್ಗಳು ಏನೇನು ಬೇಕು ಅದನ್ನು ಡಾಕ್ಟ್ರು ಮಾರ್ಗದರ್ಶನ ಪ್ರತಿಯೊಂದು. ಓಕೆ, ಬಸವ ಮಾರ್ಗ ಪುನರ್ವಸತಿ ಕೇಂದ್ರ ಇದು ಬಂದಂಥ ಪೇಷಂಟ್ಗಳ ಒಂದು ಲಿಸ್ಟ್ ಇದೆ. ಸೊ ಯಾವ ಪೇಷಂಟ್ ಬಂದರು ಎಲ್ಲ ಲಿಸ್ಟ್ ಕೂಡ ಇಲ್ಲಿ ಇರುತ್ತೆ ನೋಡಿ. ಇದ್ರ ಮೇಲೆ ಇದೆ ಬಸವ ಮಾರ್ಗ ಫೌಂಡೇಶನ್, ಬಸವ ಮಾರ್ಗ ಪುನರ್ವಸತಿ ಕೇಂದ್ರ. ಇದು ಸ್ಪೆಷಲ್ ಆಗಿ ಮಹಿಳೆಯರ ಪುನರ್ವಸತಿ ಕೇಂದ್ರ. ಇದು ICU ಪೇಷಂಟ್ ಇದ್ದಾರೆ. ಸೊ ICU ಇದು ಯಾವುದೇ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರು ಸರ್. ಓಕೆ, ಸೊ ಇದು ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಇದು ಫಸ್ಟ್ ಫ್ಲೋರು. ಕೆಳಗಡೆ ICU ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಮೇಲ್ಗಡೆ ನಾವು ರೂಮಿನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಹೇಳಿ ಸರ್, ಇದು ಫಸ್ಟ್ ಫ್ಲೋರ್ ಸರ್. ಇಲ್ಲಿ ರೂಮ್ಸ್ಗಳಿದೆ ಸರ್. ಓಕೆ, ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ರೂಮ್ಸ್ ಇದೆ. ಇದು ರೂಮ್ಸ್ಗಳು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಒಟ್ಟು ಒಂದೊಂದು ರೂಮಲ್ಲಿ ಸಿಂಗಲ್ ಶೇರ್ ಬೇಕು ಅಂದರೆ ಶೇರಿಂಗ್ ತೊಗೋಬೋದು, ಡಬಲ್ ಬೇಕು ಅಂದರೆ ಡಬಲ್ ತೊಗೋಬೋದು. ಎಸ್, ಅಂದರೆ ಇಲ್ಲಿ ಯಾರು ಆ ಪೇಷಂಟ್ ಅನ್ನೋದಕ್ಕಿಂತ ವ್ಯಸನಿ ವ್ಯಕ್ತಿ ಬರ್ತಾರೆ, ಜೊತೆಗೆ ಅವರ ಪೇರೆಂಟ್ಸ್ಗಳು ಕೂಡ ಇರ್ಬೋದು. ಇದನ್ನೇನು ಸಂಪೂರ್ಣ ಅವರೇ ತೊಗೊಂಡ್ರೆ ಇಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಸರ್ ಬೇಕು ಅಂದರೆ ಟ್ರೀ ಶೇರಿಂಗ್ ಮಾಡ್ಕೋಬೋದು, ಸಿಂಗಲ್ ಶೇರ್ ಮಾಡ್ಕೋಬೋದು. ಫ್ಯಾಮಿಲಿ ಇರ್ತೀನಿ ಅಂದ್ರೂ ಅವ್ರು ಇರೋಕ್ಕೆ ಸಂಪೂರ್ಣ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್. ಸೊ ವ್ಯಸನಿ ವ್ಯಕ್ತಿ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇರ್ತದೆ, ಪ್ರತಿಯೊಂದಕ್ಕೂ ಅಟ್ಯಾಚ್ ಬಾತ್ರೂಮ್ ಇರ್ತದೆ, ಪ್ರತಿಯೊಂದಕ್ಕೂ ಈ ಥರ ವ್ಯವಸ್ಥೆ, ಬಾಲ್ಕನಿ ವ್ಯವಸ್ಥೆಗಳು ಇರ್ತದೆ ಸರ್. ಸಂಜೆ ಹೊತ್ತು ಆರಾಮಾಗಿ ಇರ್ಬೋದು, ಖಂಡಿತ ಇರ್ಬೋದು. ಪ್ರತಿಯೊಬ್ಬರು ಬಾಲ್ಕನಿ ವ್ಯವಸ್ಥೆ ಇರ್ತದೆ. ಎಸ್, ವ್ಯಸನಿ ವ್ಯಕ್ತಿ ಇಲ್ಲಿಗೆ ಬಂದರೆ ಅವ್ರ ಫ್ಯಾಮಿಲಿ ಜೊತೆ ಕೂಡ ಇಲ್ಲಿ ಇರಬಹುದು. ಈಗ ಕೆಲವೊಂದು ಸೆಂಟರ್ಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತಂದೆ ತಾಯಿಗಳನ್ನ ಸೇರಿಸಲ್ಲ, ಅವರು ನೋಡೋದಕ್ಕೆ ಬಿಡಲ್ಲ. ಒಳಗಡೆ ಆ ವ್ಯಕ್ತಿ ಹೇಗಿದ್ದಾನೆ, ಯಾವ ಕಂಡೀಷನ್ಲಿದ್ದಾನೆ ಅಂತ ಯಾರು ಕೂಡ ತೋರಿಸಲ್ಲ. ಬಟ್ ಆದರೆ ಬಸವ ಮಾರ್ಗ ಫೌಂಡೇಶನ್ ಮೈಸೂರಿನ ಸರಸ್ವತಿಪುರಂನಲ್ಲಿರುವಂಥ ಈ ಬಸವ ಮಾರ್ಗ ಫೌಂಡೇಶನಲ್ಲಿ ವ್ಯಸನಿ ವ್ಯಕ್ತಿ ಕೂಡ ಬಂದು ಜೊತೆಗೆ ಅವರ ಪೇರೆಂಟ್ಸ್ಗಳು ಕೂಡ ಇಲ್ಲಿ ಇರಬಹುದು. ಅಪೋಲೋ ಹಾಸ್ಪಿಟಲ್ ಸರ್ಕಲ್ ಏನಿದೆಯೋ ಅದರ ಪಕ್ಕದಲ್ಲೇ ಬರೀ 200 ಮೀಟರ್ಸ್ ಅದರ ಹತ್ರದಲ್ಲೇ ಇದೆ, ಸರ್ಕಲ್ ಇದೆ, ಎಲ್ಲವೂ ಕೂಡ ಓಪನ್ ಆಗಿದೆ ನೋಡಿ. ಆರಾಮಾಗಿ ಪೇಷಂಟ್ಗಳಲ್ಲಿ ಕೂತ್ಕೊಂಡು ಒಳ್ಳೆ ಗಾಳಿನ ಸವಿಬಹುದು ಇಲ್ಲಿ. ಸುಸಜ್ಜಿತವಾದಂತಹ ಬೆಡ್, ಅದನ್ನೇ ಹೇಳಿದ್ದು ಹೈಟೆಕ್ ಆಗಿರುವಂತಹ ಪುನರ್ವಸತಿ ಕೇಂದ್ರ ಮಹಿಳೆಯರಿಗೆ ಅಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರುವಾಗಿರುವಂಥದ್ದು. ಅದರ ರೂವಾರಿ ಬಸವಣ್ಣವರು. ಆದರೆ ಇವ್ರನ್ನ ಕೇಳಿದ್ರೆ ಅದರ ರೂವಾರಿ ದೇವರು ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯೊಂದನ್ನು ವ್ಯವಸ್ಥಿತ ಮಾಡ್ಕೊಂಡಿದ್ದೀವಿ ಸರ್. ಇದು ಬೆಡ್ಡಿನ ವ್ಯವಸ್ಥೆ, AC ವ್ಯವಸ್ಥೆ, CC ಕ್ಯಾಮ್ರಾ ವ್ಯವಸ್ಥೆ, ಫ್ರಂಟ್ ಆಫೀಸಲ್ಲಿ ಎಲ್ಲ ಇರ್ತದೆ. ಇದು ಬಂದು ಪ್ರತಿಯೊಂದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಮತ್ತೆ ಇಲ್ಲಿ ಸ್ಕ್ರೀನ್ ಇರ್ತದೆ ಸರ್. ಇಲ್ಲಿ ಅವರು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು ಮತ್ತೊಂದೊಂದು. ಇಲ್ಲಿ ಯಾವುದೋ CC ಕ್ಯಾಮ್ರಾಗಳು ಇರಲ್ಲ, ಹಾಲಿಗೆ ಮಾತ್ರ ಇರ್ತದೆ. ಮತ್ತೆ ವಾಶ್ರೂಮ್ ಅಲ್ಲಿ ಯಾವುದೇ ತರದ ಕ್ಯಾಮ್ರಾಗಳಾಗ್ಲಿ ಮತ್ತೆ ಬಟ್ಟೆ ಇಲ್ಲೆಲ್ಲ ಇರ್ತದೆ. ಇದು ವ್ಯವಸ್ಥಿತವಾಗಿ ನಾವು ಮಾಡ್ಕೊಟ್ಟಿದ್ವಿ. AC ಬೇಕು ಅಂದ್ರೆ AC ಯೂಸ್ ಮಾಡೋದು, ಫ್ಯಾನ್ ಬೇಕು ಅಂದ್ರೆ ಫ್ಯಾನ್ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ವ್ಯವಸ್ಥಿತವಾಗಿ 24/7 ನಾವು ಇಲ್ಲಿ ಸೆಕ್ಯೂರಿಟಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ. ಒಂದು ಸಿಬ್ಬಂದಿಗಳನ್ನ ಇಟ್ಟು ಮಾಡಿದ್ವಿ, 2 CC ಕ್ಯಾಮ್ರಾಗಳನ್ನ ಇಟ್ಟು ಮಾಡಿದ್ವಿ, 3 ಮಹಿಳಾ ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರ್ತಾರೆ, ಡಾಕ್ಟರ್ಗಳು ಇರ್ತಾರೆ. ಎಲ್ಲ ತರ ಬಂದವ್ರಿಗೆ ಯಾವುದೇ ಸಮಸ್ಯೆ ಆಗದಂಗೆ ಅವ್ರು ಆರಾಮಾಗಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ. ಪಕ್ಕದಲ್ಲಿ ಅಪೋಲೋ ಏನಾದ್ರು ಆರೋಗ್ಯ ತೀರಾ ಸಮಸ್ಯೆ ಅಂದ್ರೂ ನಾವು ಎಲ್ಲದಕ್ಕೂ ನಡ್ಕೊಂಡೇ ಹೋಗ್ಬೋದು. ಪಕ್ಕದಲ್ಲಿ ಅಪೋಲೋ ಆಸ್ಪತ್ರೆ ಇದೆ, ಸುಯೋಗ ಆಸ್ಪತ್ರೆ ಇದೆ, ಅದಾದ ನಂತರ ಇಲ್ಲಿ ಸಿಗ್ಮಾ ಆಸ್ಪತ್ರೆ, ಕಾಮಾಕ್ಷಿ ಆಸ್ಪತ್ರೆ, ನಿಮ್ಗೆ ಎಷ್ಟು ಬೇಕು ಎಲ್ಲದಕ್ಕೂ ಹತ್ರ ಇದೆ ಸರ್. ಇದು ಪ್ರತಿಯೊಂದು
ಎಲ್ಲ ಕಡೆ ಬಾಲ್ಕನಿ ವ್ಯವಸ್ಥೆ ಇದೆ ಸರ್. ಎಸ್. ಎಲ್ಲ ಕಡೆ ಸೇಫ್ಟಿ ಇದೆ. ವಿತ್ ಬಾಲ್ಕನಿಗೆ ಇಲ್ಲಿ ಯಾವುದೇ ಥರದ ಪೇಷಂಟ್ಗಳು ಸಮಸ್ಯೆ ಆಗಬಾರ್ದು ಅಂತ ಸೇಫ್ಟಿ ವ್ಯವಸ್ಥೆನೂ ಇದೆ. ಕರೆಕ್ಟ್. ಇದು ಸೆಕೆಂಡ್ ಫ್ಲೋರ್ ಸರ್. ಇಲ್ಲಿ ಅವ್ರು ಯಾವುದೇ ಪೇಷಂಟ್ಗಳು ಯಾವುದೇ ಥರ ಸಮಸ್ಯೆ ಆಗಬಾರ್ದು ಅಂತ ವ್ಯವಸ್ಥಿತವಾಗಿ ನಾವು ರಿಹಾಬಿಲಿಟೇಷನ್ ಬೇಕಾಗಿರುವಂಥ ಲಾಕರ್ಗಳನ್ನು ಮಾಡ್ತೀವಿ. ಇದು ಹಾಂ, ಇದು ಬಂದು ಹಾಲು ಸರ್. ಇದು ಮಲಗಂತ ಬೆಡ್ಗಳ ವ್ಯವಸ್ಥೆಗಳು. ಇದೆಲ್ಲ ಬೆಡ್ಗಳು ಸರ್. ಎಸ್. ಪೇಷಂಟ್ಗಳು ಮಲಗಕ್ಕೆ ಬೇಕಾಗಿರುವಂಥ ಬೆಡ್ಡಿನ ವ್ಯವಸ್ಥೆಗಳು. ಅದು ಅವ್ರೇನಾರ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಅಂತ ಮಾಡ್ತಿರುವಂಥ ಲಾಕರ್ಗಳು ಸರ್. ಎಸ್ ಸರ್. ಈ ಹಾಲಲ್ಲಿ ಯಾರು ಇರ್ತಾರೆ? ಡಾಮಿಟ್ರಿಲಿ ರಿಹಾಬಿಲಿಟೇಷನ್ ಸಂಬಂಧಪಟ್ಟಂತ ಒಂದು 25 ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಒಂದು 25 ಜನಕ್ಕೆ ಇಲ್ಲಿ ರಿಹಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಓಕೆ. ಸೊ ಇಲ್ಲಿ ಕ್ಲಾಸ್ ಇಲ್ಲಿ ನಡೆಯೋದಾ? ಕ್ಲಾಸು ಇಲ್ಲಿ ಬರ್ತದೆ ಸರ್. ಇಲ್ಲಿ ಚೇರ್ಗಳೆಲ್ಲ ಹಾಕ್ತೀವಿ. ಓಕೆ. ಇಲ್ಲಿ ಬಂದು ಕ್ಲಾಸ್ಗಳಿದ್ದಾಗ ಯಾವ ಸಂಬಂಧಪಟ್ಟಂಥ ಕ್ಲಾಸ್ಗಳು ಇರ್ತದೆ ಅದನ್ನು ಇಲ್ಲಿ ವ್ಯವಸ್ಥಿತವಾಗಿ ಕ್ಲಾಸ್ಗಳು ಮಾಡ್ಕೊಂಡಿರ್ತೀವಿ. ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ಆನ್ಲೈನ್ ಕ್ಲಾಸು, ಫಿಸಿಕಲಿ ಕ್ಲಾಸ್ ಬೇಕು ಅಂದರೆ ಫಿಸಿಕಲಿ ಕ್ಲಾಸ್ ವ್ಯವಸ್ಥೆಗಳು. ಕ್ಲಾಸ್ ಏನು ನಡೀತಾ ಇದೆ? ಈಗ ಬೆಳಿಗ್ಗೆ ಕ್ಲಾಸ್ ಇತ್ತು ಸರ್. ಈಗ ಕಾರ್ಯಕ್ರಮ ಬರ್ತಾರ ನಾವು ಕ್ಲೋಸ್ ಮಾಡಿಸ್ತಿದ್ವಿ. ಓಕೆ. ಕುರ್ತಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಓಕೆ. ಈಗ ಕುಡಿಯೋಕೆ ಶುರು ಮಾಡಿದ್ರೆ ಅವ್ನಿಗೆ ಏನೇನು ಸಮಾಜದಲ್ಲಿ ಹಾನಿ ಅನ್ನೋದು ಇಲ್ಲಿ ಬರ್ದಿರ್ ತೋರ್ಸ. ಖಂಡಿತ ಅದರಲ್ಲೇ ಹಾನಿಯಾಗಿರುವಂಥ ವಿಷಯಗಳೆಲ್ಲ ನಾವು ಬರ್ತೀವಿ. ಸಮಾಜದಲ್ಲಿ ಅನುಭವಿಸುವ ಸಮಸ್ಯೆಗಳು, ಸಮಾಜದಲ್ಲಿ ನಿಂದನೆ, ಕುಡಿಯೋಕೆ ಶುರು ಮಾಡಿದ್ರೆ ಸಮಾಜದವರು ನಿಮ್ಮನ್ನ ಕೆಟ್ಟದಾಗ ನೋಡ್ತಾರೆ, ಬಾಯಿ ಬಂದಂಗೆ ಬೈತಾರೆ, ದೂರ ಹಾಕ್ತಾರೆ. ಉದ್ಯೋಗದ ಸಮಸ್ಯೆ, ನಿಂಗೆ ಎಲ್ಲೂ ಕೂಡ ಕೆಲಸಗಳು ಸಿಗಲ್ಲ ಅಂದರೆ ಕುಡ್ಕೊಂಡು ಹೋದ್ರೆ ಯಾರು ತಾನೇ ಕೆಲಸ ಕೊಡ್ತಾರೆ ಅಲ್ವಾ? ಇನ್ನು ಸ್ನೇಹಿತರ ಪ್ರಭಾವ. ಸೊ ಸ್ನೇಹಿತರಿಂದ ಹಾಳಾದ ಅನ್ನೋದಕ್ಕಿಂತ ಇಲ್ಲಿಗೆ ಬಂದರೆ ಸ್ನೇಹಿತರಿಂದ ಹಾಳಾಗಿರೋದ್ರೆ ಬಿಡ್ಬೋದು, ಒಂದು ಒಳ್ಳೆ ದಾರಿಗೆ ತರ್ಬೋದು ಅನ್ನೋಂಥ ಬಸವ ಮಾರ್ಗ ಫೌಂಡೇಶನ್ ಇದು. ಸಾಮಾಜಿಕ ಅಂತರ ಅಂದರೆ ಜನ ಅವ್ರಿಗವ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಬಿಡ್ತಾರೆ. ಅವ್ನು ಕುಡಿತಾನಪ್ಪ, ಬೇಡ ಅವ್ನ ಸವಸನ ಬೇಡ, ಅವ್ನು ಸರಿ ಇಲ್ಲ. ನಕಾರಾತ್ಮಕ ದೃಷ್ಟಿಕೋನ, ಅವನೇ ಅನ್ಕೊಂಡ್ಬಿಡ್ತಾನೆ. ಸೊ ನಾನು ಇನ್ನು ಲೈಫಲ್ಲಿ ಉದ್ಧಾರ ಆಗಲ್ಲ, ನನ್ನ ಲೈಫೇ ಇಷ್ಟು ಹೆಂಗೋ ಅಂತ. ಅವ್ರ ತಂದೆ ತಾಯಿಗಳು ಹಂಗೆ ಅನ್ಕೊಂಡ್ಬಿಡ್ತಾರೆ, ನನ್ನ ಮಗ ಕುಡಿಯೋದು ಕಲ್ತ, ಸೊ ಇನ್ನು ಉದ್ಧಾರ ಆಗಲ್ಲ ಇವನು ಅಂತ. ಬಟ್ ಆದರೆ ಇಲ್ಲಿಗೆ ಬಂದರೆ, ಬಸವ ಮಾರ್ಗಕ್ಕೆ ಬಂದರೆ ಹೊಸ ಮನುಷ್ಯನಾಗಿ ನೀವು ಆಚೆ ಬರುತ್ತೆ. ಹಾಗೆ ಈ ಒಂದು ಬಸವ ಮಾರ್ಗದಲ್ಲಿ ಅವರ ತಂದೆ ತಾಯಿಗಳು, ಬಂಧುಗಳು ಕೂಡ ಬಂದು ತನ್ನ ಮಗ ಯಾವ ಕಂಡೀಷನಲ್ಲಿ ಇದ್ದಾನೆ, ಇವಾಗ ಯಾವ ಕಂಡೀಷನ್ಗೆ ಬರ್ತಾ ಇದ್ದಾನೆ, ಆರೋಗ್ಯ ಸಮಸ್ಯೆ ಎಷ್ಟು ನಿವಾರಣೆ ಆಗಿದೆ ಎಲ್ಲವನ್ನೂ ಕೂಡ ನೋಡ್ಬೋದು. ಯಾಕಂದರೆ ಕೆಲವೊಂದು ಸೆಂಟರ್ಗಳಲ್ಲಿ ತಂದೆ ತಾಯಿಗಳನ್ನ ಸೇರಿಸಲ್ಲ, ಪೇರೆಂಟ್ಸ್ಗಳನ್ನ ಸೇರಿಸಲ್ಲ, ಹೌದಲ್ವಾ ಸರ್? ಇಲ್ಲಿ ಎಲ್ಲರೂ ಕೂಡ ಸೇರಿಸ್ಕೊಡ್ತೀವಿ. ಅವ್ರಿಗೆ ಏನು ಬೇಕು ಸೌಲಭ್ಯ ಎಲ್ಲಾನು ಕೊಡ್ತೀವಿ. ನಮ್ಗೆ ಏನು ಅಂದ್ರೆ ಕುಡ್ದಿಂದ ದೂರ ಆಗ್ಬೇಕಷ್ಟೇ, ಅಷ್ಟೇ. ಕುಡ್ದಿಂದ ದೂರ ಅದೇ ಸಂಜೆ ಕರೆಕ್ಟ್. ಸೊ ಅದೆಲ್ಲ ವಾಶ್ರೂಮ್ಸು ನೋಡೋ ಬನ್ನಿ ಸರ್, ಅದನ್ನು ತೋರಿಸ್ಕೊಡ್ತೀವಿ. ಎಸ್, ಅವೆಲ್ಲ ಹೇಳಿದ್ರಿ ಹೈಟೆಕ್ ಅಂತ ನಾನು ಹೇಳಿದೆ. ಸೊ ಹಾಗೆ ಹೈಟೆಕ್ ಆಗೇ ಇಟ್ಕೊಂಡಿದ್ರೆ ಅದು ಕುಡ್ದವ್ನು ಏನಾರು ಇಲ್ಲಿಗೆ ಬಂದರೆ, ಅಯ್ಯೋ ಇದನ್ನ ಪರಿಸರ ನೋಡ್ಬಿಟ್ರೆ ನಮ್ಗೆ ಬೇಡಪ್ಪ, ನಮ್ಗೆ ಕುಡಿ ಸವಸನ ಬೇಡ ಅನ್ಸ್ಬಿಡ್ತಾರೆ. ಫಸ್ಟ್ ಅವ್ನ ಮೈಂಡ್ ಬಂದ್ಬಿಡುತ್ತೆ. ಇಲ್ಲಿ ಸ್ಟಾಪ್ಗಳು ಅದೇ ಸರ್, ನಮ್ಮಲ್ಲಿ ವಾಶ್ರೂಮ್ಗಳು ಪ್ರತಿನಿತ್ಯ ಕ್ಲೀನ್ ಇರ್ತದೆ. ಇದು ನಾವು ಯಾವುದು ಪೇಷಂಟ್ ಕ್ಲೀನ್ ಮಾಡ್ಸಲ್ಲ, ಇದಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನ ಇಟ್ಕೊಂಡಿರ್ತೀವಿ. ಅವರು ಪ್ರೋಟೋಕಾಲ್ ಮುಖಾಂತರ ಯಾವುದೇ ಸಮಯದಲ್ಲಿ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿ ಅವರು ಇದಾಕಿರ್ತಾರೆ. ಎಸ್. ಒಂದು ಹ್ಯಾಂಡ್ ವಾಶ್ ಸರ್, ಊಟ ಮಾಡಬೇಕಾದ್ರೆ ಅವರು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಡಿದ್ವಿ. ಸೊ ಇದೆಲ್ಲ ಇದು ಬಂದು ಸರ್ ಸ್ನಾನದ ರೂಮ್ ಸರ್, ಸ್ನಾನದ ರೂಮ್ಸು ಇದೆಲ್ಲ ಪ್ರತಿಯೊಂದು ಸ್ನಾನದ ರೂಮ್ಗಳು ಸರ್. ಅಂದರೆ ರಿಹಾಬಿಲಿಟೇಷನ್ ಸೆಂಟರ್ನಲ್ಲಿ ಇಷ್ಟು ಚೆನ್ನಾಗಿರುತ್ತಾ ಅಂತ ಇದು ನೋಡಿದ ಮೇಲೆ ಗೊತ್ತಾಗುತ್ತೆ ಅಲ್ವಾ? ಇದು ಸ್ಥಾನಕ್ಕೆ, ಇದು ವಾಶ್ ಬೇಸಿನ್ ಇಟ್ಕೊಳ್ಳೋಕ್ಕೆ ಸರ್. ಇಲ್ಲಿ ಬಟ್ಟೆನ ವಾಶ್ ಮಾಡ್ಕೊಳ್ಳೋಕೆ ಅಂತ ವಾಶ್ ಬೇಸಿನ್ ಇಟ್ಕೊಂಡಿದ್ದೀವಿ. ಇಲ್ಲಿ ಬಟ್ಟೆಗಳೆಲ್ಲ ನೀಟಾಗಿ ಅದನ್ನ ರೆಡಿ ಮಾಡ್ಕೊಳ್ಳೋಕೆ ಅಂತ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಏನೇನು ಬೇಕು ಇದೆಲ್ಲ ಬಟ್ಟೆ ವಾಶ್ ಮಾಡೋಕ್ಕೆ ಇಲ್ಲಿ ವಾಷಿಂಗ್ ಮಿಷಿನ್ ಬರ್ತದೆ. ಇಲ್ಲಿ ಒಗೆದಂಥ ಬಟ್ಟೆನ ರೆಡಿ ಮಾಡಿಕೊಂಡು ಇದು ಮಾಡ್ತೀವಿ. ಸೊ ಸ್ನಾನದ ರೂಮು, ಸ್ನಾನದ ರೂಮ್. ಎಸ್ ಸರ್. ಇದು ಟಾಯ್ಲೆಟ್ ಟಾಯ್ಲೆಟ್ ನಂಗೆ ತಗೊಳ್ಳಿ. ಎಸ್, ಇದು ವಾಶ್ರೂಮು. ನೀವು ಹೇಳ್ದಂಗೆ ಇದು ಹೈಟೆಕ್ ವಾಶ್ರೂಮ್.
ಇದು ಹಾಸ್ಪಿಟಲ್ ಜೊತೆಗೆ ರಿಹ್ಯಾಬಿಟೇಷನ್ ಸೆಂಟರ್, ಕರ್ನಾಟಕದ ಫಸ್ಟ್ ಟೈಮ್ ಈ ಥರ ಒಂದು ಸುಸಜ್ಜಿತವಾದಂಥ ಸೆಂಟರ್ನ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇಲ್ಲಿವರೆಗೆ ಸುಮಾರು 12,000 ಏನು ಕುಡಿತದ ಚಟಕ್ಕೆ ಅಥವಾ ಕೆಟ್ಟ ಚಟಕ್ಕೆ ಬಲಿಯಾದಂಥವರು ಗುಣಮುಖವಾಗಿ ಆಚೆ ಬಂದಿರುವಂಥದ್ದು ನಾವು ನೋಡೋಕ್ಕೆ ಹೋಗ್ತಿರೋಂಥದ್ದು. ಕಿಚನ್ ನೋಡ್ಕೊಬರೋಣ. ನೋಡ್ಕೊಬರೋಣ. ಎಸ್ ಸರ್, ಫಸ್ಟು ಇಲ್ಲಿಗೆ ಬಂದಂಥವ್ರಿಗೆ ಊಟ ಇರಬೇಕು. ಊಟನೇ ಔಷಧಿ ಥರನೂ ವರ್ಕ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಇದು ಬಸವ ಮಾರ್ಗ ಫೌಂಡೇಶನ್. ಓಕೆ, ಇದು ಬಂದರೆ ಇದು ಬರೋ ಪೇಷಂಟ್ಗಳಿಗೆ ಆಗಿರ್ಬೋದು, ರಿಹ್ಯಾಬಿಟೇಷನ್ ಸೆಂಟರ್ ಬರೋದೇ ಇರ್ಬೋದು, ಅವ್ರು ಬೇಕಾದಂಥ ಫುಡ್ಗಳು ತಯಾರು ಮಾಡ್ಕೊಡೋದು. ಇದು ಕಾಫಿ ಟೀ ಮಾಡೋಕ್ಕೆ, ಇದು ದೋಸೆನ ರುಬ್ಬಕ್ಕೆ ಮಾಡ್ಕೊಟ್ಟಿರೋದು. ಇದು ದೋಸೆ. ಇಲ್ಲಿ ವಾಶ್ ಬೇಷನ್ ಬರ್ತದೆ, ಇಲ್ಲಿ ಸೆಂಟ್ರಲ್ ಕಿಚನ್ ಬರ್ತದೆ. ಇದೆಲ್ಲ ಇವರೆಲ್ಲ ನಮ್ಮ ಸ್ಟಾಫು. ಇದು ಬಸವಮಾರ್ಗ ಫೌಂಡೇಶನ್ ಇರುವಂಥ ಒಂದು ಕಿಚನು. ಇಲ್ಲಿ ಏನಂತಂದರೆ ರಿಹ್ಯಾಬಿಟೇಷನ್ಗೆ ಬರ್ತಾರಲ್ಲ, ಸೊ ಅಂದರೆ ದುಶ್ಚಟಗಳಿಗೆ ದಾಸ ಆದವ್ರು ಇಲ್ಲಿ ಬರ್ತಾರಲ್ಲ, ಅವ್ರಿಗೆ ಬೇಕಾದಂಥ ಫುಡ್ಗಳು ನೋಡಿ ಎಲ್ಲ ರೆಡಿ ಆಗಿದೆಯಾ? ಇದು ಊಟಕ್ಕೆ ಮಜ್ಜಿಗೆ, ಸಾಂಬಾರ್, ರೈಸ್, ಇದು ರೈಸು. ಅಂದ್ರೆ ಪ್ರತಿನಿತ್ಯ ಬೇರೆ ಬೇರೆ ತರ ಊಟಗಳಿರುತ್ತೆ. ಮೆನು ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ಮೆನು ಇರ್ತದೆ ನಮ್ಮಲ್ಲಿ. ಮೆನು ಎಲ್ಲ ಬೇರೆ ಬೇರೆ ತರ ಇರುತ್ತೆ. ಮುದ್ದೆ, ವೆಜ್ಜು, ನಾನ್ ವೆಜ್ 2 ತರನೂ ಇರ್ತದೆ. ಎಸ್, ಮುದ್ದೆ, ಮಾಂಸಾಹಾರ ಮತ್ತೆ ಸಸ್ಯಾಹಾರ ಎರಡೂ ಕೂಡ ಇರುತ್ತೆ. ಯಾಕೆಂದ್ರೆ ಜನ ಬರೋರಿಗೆ ಸಸ್ಯಾಹಾರ ಬೇಕು ಅಂದ್ರೆ ಅದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಅದಕ್ಕೆ ಸುಸಜ್ಜಿತವಾದಂತಹ ಕಿಚನ್. ಇದುವರೆಗೆ 12,000ಕ್ಕಿಂತ ಹೆಚ್ಚು ಜನ ದುಶ್ಚಟಗಳಿಗೆ ದಾಸ ಆದಂಥವ್ರನ್ನ ಬಿಡಿಸಿದಂಥ ಬಸವ ಮಾರ್ಗ. ಇದು ರೈಟ್ ನ್ಯೂಸ್.